ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಪ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೇರಂಶುಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣದ ವಿಭವಾಯಾವನಿಮಗಾ ನಮಸ್ವಾಮಿನ್ ರಾಮಪ್ರಿಯತಮನುವನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರವರತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶ ಮಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ವಾರ್ಷಿಕ ಪರ್ವದ 14ನೆಯ ಪ್ರವಚನ. ಧೃತರಾಷ್ಟ್ರ ಎಲ್ಲರನ್ನೂ ಕರೆದು ಅನುಜ್ಞೆಗೆ ತೋಡಿಕೊಂಡ. ಅದಕ್ಕೆ ಅನುಗುಣವಾಗಿ ಒಬ್ಬ ಮೇಧಾವಿಯಾದವ ಎಲ್ಲರ ಪರವಾಗಿ ಅನೇಕ ಮಾತುಗಳನ್ನು ಅರುಹಿ ಆತನನ್ನು ಸಮಾಧಾನ ಪಡಿಸಿದ. ವ್ಯಾಸರ ಹೇಳಿಕೆಯಂತೆ ನಡೆಯುವಂತೆ ಕೇಳಿಕೊಂಡ ಮತ್ತು ಧರ್ಮಜನ ಬಗ್ಗೆ ಬಹಳ ಚಂದವಾದ ಮಾತುಗಳನ್ನು ಹೇಳಿದ. ಆತನ ಗುಣಲಕ್ಷಣಗಳನ್ನು ಮತ್ತೆ ಪ್ರಜಾಡಳಿತದ ತಮ್ಮ ಪ್ರೀತಿ ವಿಶ್ವಾಸಗಳನ್ನೆಲ್ಲ ಆತ ಮುಂದಿಡುತ್ತಾನೆ. ಮುಂದುವರಿಸಿ ಮಾತಾಡ್ತಾ, ಧರ್ಮರಾಜ ಎಷ್ಟು ದಯಾವಂತ ಅಂದ್ರೆ ಅಪ್ಯಮಿತ್ರೇ ದಯಾವಂಶ್ಚ ಅಂತ, ಶುಚಿಶ್ಚ. ಆತ ಭರತ ವಂಶದವರಲ್ಲಿ ಅತ್ಯಂತ ಮೇಧಾವಿಯಾಗಿ ದೊಡ್ಡವನಾಗಿ ಬಂದವ. ಶತ್ರುವಿನ ಮೇಲೂ ಬಹಳಷ್ಟು ಕರುಣೆಯನ್ನು ದಯೆಯನ್ನು ತೋರಿಸುವವ ಮತ್ತು ತುಂಬಾ ಮೃದು ಹೃದಯ, ಶುದ್ಧಾತ್ಮನಿದ್ದಾನೆ, ಶುದ್ಧ ಚರಿತನಿದ್ದಾನೆ. ರುಜು ಪಶ್ಯತಿ ಮೇಧಾವಿ ಪುತ್ರವತ್ ಪಾತಿನಸ್ಸದ ಎಂದು ವಕ್ರದೃಷ್ಟಿಯವನಲ್ಲ, ನೇರವಾದ ಅಂತಹ ವ್ಯವಹಾರ. ಹಾಗಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾನೆ. ಈ ಗೆರೆ ಸ್ವಲ್ಪ ಮುಖ್ಯವಾಗಿದೆ. ಒಂದು ವಿಷಯ ಏನಂದ್ರೆ ಪುತ್ರವತಿ ಎನ್ನುವ ಮಾತನ್ನು ಕೊಡುತ್ತಾನೆ. ಮಕ್ಕಳನ್ನು ತಂದೆ ತಾಯಿಗಳು ನಿರ್ವ್ಯಾಜವಾಗಿ ಯಾವುದೇ ರೀತಿಯಾದ ಪ್ರತಿಫಲಾಪೇಕ್ಷೆ ಇಲ್ಲದೆ ನೋಡಿಕೊಳ್ಳುವಂತೆ. ಅಲ್ಲಿ ಏನೋ ಸ್ವಲ್ಪ ಜವಾಬ್ದಾರಿ ಇರ್ತದೆ ಅಂತ ಹೇಳಬಹುದು. ಆದರೆ ರಾಜರ ಮಕ್ಕಳನ್ನು ನೋಡಿಕೊಳ್ಳುವುದು ಅಂದ್ರೆ ಸ್ವಲ್ಪ ದೊಡ್ಡ ವಿಷಯವೇ. ಅರಮನೆಯ ತನ್ನ ಜನರಂತೆ ಪ್ರಜೆಗಳನ್ನು ಸಹ ನೋಡಿಕೊಳ್ಳುತ್ತಾನೆ. ಅಂತ ಎತ್ತರದ ವ್ಯಕ್ತಿ ಧರ್ಮರಾಜ ಇದ್ದಾನೆ ಅಂತ. ಅದರಲ್ಲಿಯೂ ನೇರ ಇದೆ ಅಂತ. ಅದರಲ್ಲಿ ಯಾವುದೇ ರೀತಿಯಾದ ಒಳಗೊಂದು ಹೊರಗೊಂದು ಇಲ್ಲ, ವಕ್ರತೆ ಇಲ್ಲ, ವಂಚನೆ ಇಲ್ಲ, ಮೋಸ ಇಲ್ಲ, ಕಪಟ ಅಲ್ಲ ಅಂತ. ಈ ಮಾತು ಬರಲಿಕ್ಕೆ ಕಾರಣ ಕಣಿಂಕ ನೀತಿಯಲ್ಲಿ ದುರ್ಯೋಧನನಿಗೆ ಬಂದಿರತಕ್ಕಂತಹ ಬೋಧನೆಗಳು. ದುರ್ಯೋಧನನು ಪಾಠ ಕೇಳಿದ್ದ. ಅವನು ಹೇಳಿಕೊಡ್ತಾನೆ ಏನು ಕೇಳಿದ್ರೆ, ಚೆನ್ನಾಗಿ ಪ್ರಜೆಗಳನ್ನು ನೀನು ಬೆಳೆಸು, ನೋಡಿಕೋ. ಹೇಗೆ ಕೇಳಿದ್ರೆ ಮರಗಳಂತೆ ಅಂತ ಹೇಳಿಬಿಡ್ತಾನೆ. ಮರಗಳಂತೆ ಏನು ಕೇಳಿದ್ರೆ, ಮರಗಳನ್ನು ಚೆನ್ನಾಗಿ ನಾವು ಗೊಬ್ಬರ ನೀರಾಗಿ ನೋಡಿಕೊಂಡ್ರೆ ನಾಳೆ ಹಣ್ಣು ಚೆನ್ನಾಗಿ ಕೊಡುತ್ತದೆ. ಹಣ್ಣು ಚೆನ್ನಾಗಿ ಬಿಟ್ಟಾಗ ಅದನ್ನು ಎಳೆದು ಕಿತ್ತು ತಿನ್ನಲಿಕ್ಕೆ ಬರ್ತದೆ, ಪಡೀಲಿಕ್ಕೆ ಆಗ್ತದೆ. ಹಾಗೆ ನೀನು ಸಮಾಜವನ್ನು ಪೋಷಿಸು. ಬೇಕಾದಾಗ ಅವುಗಳು ಹಣ್ಣು ಬಿಟ್ಟಾಗ ನೀನು ಪಕ್ವಂ ಪ್ರಶಾತಯೇತಂತಾನೆ. ಹಣ್ಣಾದಾಗ ಬಗ್ಗಿಸಿ ಅವುಗಳನ್ನು. ಅದನ್ನ ನೀನೇ ಎಲ್ಲರಿಗೂ ಬೇಕಾದ ಸಹಾಯಧನ ಕೊಡುತ್ತೇನೆ, ಸಬ್ಸಿಡಿ ಕೊಡುತ್ತೇನೆ, ಯೋಜನೆಗಳಿವೆ ಅಂತ ಹೇಳಿಕೊ. ಅವರದನ್ನು ಉಪಯೋಗಿಸಿಕೊಂಡಾಗ ದೊಡ್ಡ ಫ್ಯಾಕ್ಟರಿ ದೊಡ್ಡ ಮೊತ್ತದಲ್ಲಿ ಅದನ್ನು ನಡೆಸಿಕೊಟ್ಟಾಗ ಅವರ ಮೇಲೆ ನೀನು ಒಂದಿಷ್ಟು ಸರ್ಚಾರ್ಜ್ ಹಾಕಿ, ಟ್ಯಾಕ್ಸ್ ಹಾಕಿ, ರಾಜ್ಯಕ್ಕೆ ನೀವು ಆಗ ಪಡೆದಿದ್ದೀರಿ ನಮ್ಮಿಂದ ಸಹಾಯ ಹೇಳಿ ಈಗ ನೀನು ಎಳಿಲಿಕ್ಕೆ ಬರ್ತದೆ ಅಂತ. ಅಂದ್ರೆ ನಿಮ್ಮದೇ ಉದ್ದಿಮೆ ಹಾಕಿಕೊಳ್ಳಿ, ಅವರನ್ನು ಕೆಲಸಕ್ಕೆ ಬಿಡಿ, ಆನಂತರ ಅವರಿಂದ ನೀವು ಸಂಪಾದನೆ ಮಾಡಿರಿ ಅಂತ ಬಹಳ ಚಂದವಾದಂತಹ ಒಂದು ತಂತ್ರಾಂಶ ಹೇಳಿಕೊಟ್ಟಿದ್ದ. ಇದು ಒಳಗೊಂದು ಹೊರಗೊಂದು ಇದ್ದಾಗೆ. ಪ್ರಜೆಗಳು ಕ್ಷೇಮವಾಗಿರಬೇಕು, ಬದುಕಬೇಕು, ಲಾಭವನ್ನು ಪಡಿಬೇಕು ಮುಖ್ಯ ಅಲ್ಲ. ಅವರು ದುಡಿದು ನಮ್ಮ ದೇಶಕ್ಕೆ ಅದನ್ನು ಹಿಂತಿರುಗಿಸುವಂತೆ ಆಗಬೇಕು ಅಂತ.
ಹಾಗಾಗಿ ಎಲ್ಲವನ್ನು ಸರಕಾರೀಕರಣಗೊಳಿಸುವ ಉದ್ದೇಶ ಏನು ಕೇಳಿದ್ರೆ ಲಾಭವನ್ನು ಬರೋ ಕೊಳ್ಳೆ ಹೊಡಿಲಿಕ್ಕೆ ಸಹಾಯ ಮಾಡ್ತೇವೆ ಅನ್ನೋ ಹೆಸರಲ್ಲ. ಯಾವ ಲಾಭದಾಯಕವಾದ ಸಂಸ್ಥೆಗಳಿವೆ ಅದನ್ನು ಸರಕಾರೀಕರಣಗೊಳಿಸಬೇಕು, ಯಾವುದು ನಷ್ಟದಾಯಕವಾದ ಕೆಲಸಗಳಿವೆ ಅದನ್ನು ಖಾಸಗೀಕರಣಗೊಳಿಸಬೇಕು. ಈ ನಮೂನೆ ಒಂದು ವ್ಯವಹಾರ ಟ್ರೆಂಡ್. ಇದನ್ನು ನೋಡಿಕೊಂಡು ನೋಡಿ, ಆಗದ ಕೆಲಸಗಳಿಗೆ ಗುತ್ತಿಗೆದಾರರನ್ನು ಕರಿತೇವೆ, ಆವು ಕೆಲಸಗಳಿಗೆ ನಮ್ಮವರಿದ್ದರೆ ಏಲಂ ಹಾಕಲಿಕ್ಕೆ ನೋಡ್ತೇವೆ, ಈ ರೀತಿ ಟೆಂಡರ್ ಕರಿತೇವೆ. ಹೀಗೆ ವಿಚಿತ್ರವಾದಂತಹ ಪ್ರವೃತ್ತಿಗಳನ್ನೆಲ್ಲ ಹೇಳಿಕೊಟ್ಟಿದ್ದ. ಇಲ್ಲಿ ಧರ್ಮರಾಜನಲ್ಲಿ ಯಾವುದೂ ಇಲ್ಲ, ಎಲ್ಲವನ್ನು ನೇರವಾಗಿ ಪ್ರಜಾಹಿತಕ್ಕೋಸ್ಕರವೇ ನೋಡಿಕೊಳ್ಳುತ್ತಾನೆ. ಅವರಿಗೆ ಭಾರ ಆಗಬಾರದು, ಸೋಲಾಗಬಾರದು ಎನ್ನುವ ನೆಲೆಯಲ್ಲಿ ಸರ್ಕಾರವೇ, ರಾಜಾಡಳಿತವೇ, ರಾಜನ ಆಡಳಿತವೇ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಹಾಗೆ ಬಹಳ ಚೆನ್ನಾಗಿದ್ದಾನೆ. ಮತ್ತೆ ನಮಗೆ ಧರ್ಮರಾಜನ ಆಳ್ವಿಕೆ ತಮ್ಮಂದಿರ ಬಗ್ಗೆ ಹೇಳಿದ ಈ ಬ್ರಾಹ್ಮಣ ಮತ್ತೆ ಹೇಳ್ತಾನೆ, ನ ಕುಂತಿ ನ ಚ ಪಾಂಚಾಲಿ ನ ಚೋಲೂಪಿ ನ ಸಾತ್ವತಿ. ಈ ಹೆಣ್ಮಕ್ಕಳನ್ನೆಲ್ಲ ಹೆಸರು ಕರೆದು ಹೇಳ್ತಾನೆ. ಕುಂತಿ ಆಗಲಿ ಅಥವಾ ಸುಭದ್ರೆ ಆಗಲಿ, ಕುಂತಿ ಆದ ತಕ್ಷಣ ದ್ರೌಪದಿಯನ್ನೇ ಹೇಳಿಬಿಡ್ತಾನೆ. ಇವತ್ತು ಮಹಾರಾಣಿಯಾಗಿ ಕುಂತಿ ಇದ್ದಾಳೆ, ಕುಂತಿಯಿಂದ ನಮಗೇನು ತೊಂದರೆ ಆಗುವುದಿಲ್ಲ, ಮಹಾರಾಣಿಯನ್ನು ವಿರುದ್ಧವಾದ ಆದೇಶ ಮಾಡುವುದಿಲ್ಲ. ನೋಡಿ, ಮಹಿಳೆಯರನ್ನಿಟ್ಟುಕೊಂಡು ಮಹಿಳಾ ಆಯೋಗದ ನೆಲೆಯಲ್ಲಿ ಪ್ರಜಾಕ್ಷೇಮದ ಬಗ್ಗೆ ಮಾತಾಡ್ತಾನೆ. ಇದು ವಿಚಿತ್ರ ವಿಶೇಷ. ಕುಂತಿಯನ್ನೆತ್ತಿಕೊಂಡ ಮತ್ತೆ ಆನಂತರ ಮಹಾರಾಣಿಯಾಗಿರುವುದು ಪಾಂಚಾಲಿ ದ್ರೌಪದಿ. ಈಗ ಇಷ್ಟೆಲ್ಲ ದೊಡ್ಡ ಮಟ್ಟಿನ ಗಲಾಟೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣಲಾಗಿ ನಿಂತವಳು, ಅವಳು ಕಾರಣಲ್ಲ, ಅವಳನ್ನು ಮಾಧ್ಯಮನನ್ನಾಗಿಸಿಕೊಂಡ್ರು ಇವರು. ಪಾಂಚಾಲಿ ಇದ್ದಾಳೆ, ಪಾಂಚಾಲ ದೇಶದಿಂದ ಬಂದವಳು, ಬೇರೆ ದೇಶದಿಂದ ಬಂದ ಹೆಣ್ಮಗಳ ಮೇಲಾಗಿರತಕ್ಕ ದೌರ್ಜನ್ಯದಿಂದಾಗಿ ಕೌರವರ ಸರ್ವನಾಶ. ನೋಡಿ, ಒಂದು ಪಾಂಚಾಲಿ ಇಡೀ ಕುರುನಾಶದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸಿದ್ಲು ನೋಡಿ. ಭೂಭಾರದ ನಾಶದಲ್ಲಿ ಅವಳ ಪಾತ್ರ ಭೀಮನಷ್ಟೇ. ಅದರೊಟ್ಟಿಗೆ ನಚೋಲೂಪಿ ಅಂತಾಳೆ. ಪಾಂಚಾಲಿಯ ಕತೆ ಮುಗಿದ ನಂತರ ಭೀಮನಿಗೂ ಬೇಕಾದಷ್ಟು ಭಾರಿಯರಿದ್ದಾರೆ, ಕಾಳಿ ಮುಂತಾದವರಿದ್ದಾರೆ, ಕಾಶಿ ಕನ್ಯೆಯರು. ಅವರನ್ನ ವಸುದೇವನ ತಂಗಿಯರಲ್ಲಿದ್ದಾರೆ. ಅವರನ್ನು ಮಾತಾಡಿಸದೆ ಉಲುಪಿಯ ಬಗ್ಗೆ ಹೇಳಿದ. ಅರ್ಜುನನ ಮಡದಿ, ನಾಗಲೋಕದವಳು ಅಂತ ದಿವ್ಯಳು, ದಿವ್ಯಾಂಗನೆ. ಅದರೊಟ್ಟಿಗೆ ನಾವು ಸಾತ್ವತಿ ಅಂತಾನೆ. ಯಾದವರ ವಂಶದಿಂದ ಬಂದವಳಿದ್ದಾಳೆ ಸುಭದ್ರೆ. ಇವರೆಲ್ಲರೂ ನಮಗೇನು ಅಸ್ಮಿನ್ ಜನೆ ಕರಿಷ್ಯಂತಿ ಪ್ರತಿಕೂಲಾನಿ ಕರೀಚಿತ್ ನ, ಯಾರೊಬ್ಬರೂ ನಮಗೆ ವಿರೋಧವನ್ನು ಮಾಡುವುದಿಲ್ಲ. ಅಸ್ಮಿನ್ ಜನೆ, ಈ ನಮ್ಮ ದೇಶದ ಜನರ ಮೇಲೆ, ಜನ ಸಮುದಾಯದ ಮೇಲೆ ಇವರ ಯಾರ ದಬ್ಬಾಳಿಕೆಯೂ ಇಲ್ಲ. ಇವರು ಯಾವುದೇ ರೀತಿಯಾದ ರಾಜಕೀಯವನ್ನು ಮಾಡುವುದಿಲ್ಲ. ಇವರೆಲ್ಲರ ಹಾರೈಕೆಗಳು ನಮಗಿವೆ ಎನ್ನುವ, ಅಂದ್ರೆ ರಾಣಿವಾಸದಿಂದಲೂ ನಮ್ಮ ಮನೆ ಮಂದಿಗೆ ಅಂತಂದ್ರೆ ಹೆಣ್ಮಕ್ಕಳು ಯಾವತ್ತು ಹೆಣ್ಮಕ್ಕಳಿಗೆ ಫಾರ್ ಆಗಿರುತ್ತಾರೆ, ಅವರನ್ನು ನೋಡಿಕೊಳ್ತಾರೆ. ಆದರೆ ನಮ್ಮ ದೇಶದ ಹೆಣ್ಮಕ್ಕಳು ತುಂಬಾ ಸುರಕ್ಷಿತರು, ಪಾಂಡವರಂತೆ, ಪಾಂಡವರ ಭಾರ್ಯರಿಂದಾಗಿ, ತಾಯಂದಿರಿಂದಾಗಿ, ಸೊಸೆಯಂದಿರಿಂದಾಗಿ ಅಂತ ಈ ಮಾತನ್ನು ಉಲ್ಲೇಖ ಮಾಡುವ ಮೂಲಕ ಆ ಕಾಲದಲ್ಲಿನ ಸ್ತ್ರೀ ಘಟ್ಟಗಳು ರಾಜ್ಯಾಡಳಿತದಲ್ಲಿ ಹೇಗಿತ್ತು ಅಂತ ನಾವು ನೋಡಬಹುದು. ಈ ಸಣ್ಣ ಒಂದು ಗೆರೆಯಾದರೂ ಈ ಸಮುದಾಯದಲ್ಲಿ ಬ್ರಾಹ್ಮಣ ಹೇಳಲಿಕ್ಕೆ ಹೊರಟಾಗ ಅದ್ರ ಎಷ್ಟು ತೂಕ ಇತ್ತು ಅದನ್ನು ಗಮನಿಸಿ ಇರ್ತಿದ್ರು. ಅಂದ್ರೆ ಮಹಿಳೆಯರು ಸಹ ರಾಜ್ಯಾಡಳಿತದಲ್ಲಿ ಪಾಲ್ಗೊಳ್ಳುತ್ತಿದ್ರು ಎನ್ನುವ ನೆಲೆಯಲ್ಲಿ ಈಗ ಇವನು ಹೇಳಿಕೊಳ್ಳಿಕ್ಕೇನು ಹೇಳಿಬಿಟ್ಟ, ನಮಗೆ ಕುಂತಿಯಿಂದ ಏನು ತೊಂದರೆ ಆಗುವುದಿಲ್ಲ ಅಂತ. ನಿಜವಾಗಿ ಹೊರಟಾಗ ಕುಂತಿ ಹೋಗ್ತಾಳೆ ಅನ್ನೋದು ಗೊತ್ತೇ ಇಲ್ಲದ ವಿಷಯ. ನೋಡಿ, ನಾನು ಎಷ್ಟು ಸರ್ತಿ ಹೇಳ್ತಾ ಬಂದಿದ್ದೇನೆ, ನಮಗೆ ಮುಂದಿನ ವಿಷಯ ಗೊತ್ತಿರಲಿಕ್ಕಾಗಿ ಇದನ್ನು ಗಮನಿಸಬೇಕಾಗತ್ತೆ ಹೇಳಿದ್ ನಾನು. ನಮಗೆ ಕುಂತಿ ಏನು ಮಾಡುವುದಿಲ್ಲ ಅಂತ ಹೇಳಿಕೊಳ್ಳುವಾಗ ರಾಜ್ಯದಲ್ಲಿ ಇದ್ರೆ ತಾನೇ ಆಕೆ. ಬಹಳ ಚೆನ್ನಾಗಿತ್ತು. ರಾಮಚಂದ್ರ ಹೊರಟೋಗ್ತಾನೆ ಅಂದಾಗ ತಾಯಿ ಹತ್ರ ಹೇಳಿಕೊಂಡ, ಮತ್ತೆ ಹೆಂಡತಿ ಹತ್ರ ಹೇಳಿದ. ಆಗ ಹೆಂಡತಿ ಹತ್ರ ಹೇಳುವಾಗ ಹೇಳ್ತಾನೆ, ಸೀತೆ ಹತ್ರ ಹೇಳುವಾಗ, ನೀನು ಸ್ವಲ್ಪ ಜಾಗ್ರತೆಯಾಗಿರಬೇಕು, ಭರತನ ಆಳ್ವಿಕೆಯಲ್ಲಿ ಮಾತು ತಪ್ಪಬಾರದು, ಅವನನ್ನು ಅವಹೇಳನೆ ಮಾಡೋದು. ಯಾಕೆ ಚಿಕ್ಕವವ, ತಮ್ಮ ಇದ್ದಾನೆ, ಗಂಡನ ತಮ್ಮ ಇದ್ದಾನೆ. ಆದ್ರಿಂದ ಹಾಗೆ ಒಂದೊಮ್ಮೆ ಅವನು ಹರಾಜಿ ಇರ್ತಾನವ, ಅದನ್ನ ಮಾತು ತಪ್ಪಿ ನನ್ನ ಬಗ್ಗೆ ಏನು ಹೇಳಲಿಕ್ಕೆ ಹೋಗುವುದೆಲ್ಲ ಆಗಿಬಾರದು ಅಂತ ಹೇಳುತ್ತಾನೆ. ಹಾಗೆ ಸೀತೆ ಹೇಳ್ತಾಳೆ, ನನಗೆಲ್ಲ ವಿಷಯ ಗೊತ್ತಿದೆ ಹೇಗಿರಬೇಕು ಅಂತ, ಆದ್ರೆ ನಾನು ಇದ್ರೆ ಅಲ್ವಾ ಬರ್ತೇನಲ್ಲ ನಿಮ್ಮೊಟ್ಟಿಗೆ ಅಂತ ಹೇಳಿಬಿಟ್ಲು. ನೋಡಿ, ಇವ ಇಷ್ಟೆಲ್ಲ ಹೇಳಿದ್ದು ಅವಳು ಇರ್ತಾಳೆ, ಇರುವ ಮೂಲಕ ಇಲ್ಲಿ ಏನಾದ್ರೂ ಮಾತುಕತೆ ಆಗಬಾರದು ಅಂತ ಹೇಳಲಿಕ್ಕೆ ಹೊರಟ್ರೆ ಅವಳು ಹೇಳ್ತಾಳೆ, ನಾನು ಇಲ್ಲಿದ್ರೆ ಅಲ್ವಾ ಮಾತುಕತೆ ಆಗುವುದು, ಹೇಗಿರಬೇಕು ಅಂತ. ನಾನು ನಿನ್ನ ಬೆನ್ನೆಯಿಂದ ಇದ್ದೇನೆ ಅಂತ. ಹಾಗೆ ಕುಂತಿ ಇಲ್ಲಿದ್ರೆ ಅಲ್ವಾ, ಕುಂತಿ ನಮಗೆ ಚೆನ್ನಾಗಿ ನೋಡ್ತಾಳೆ, ನಮ್ಮ ಮೇಲೆ ದಬ್ಬಾಳಿಕೆ ಇಲ್ಲ,
ಮಹಾರಾಣಿ ಈಗ ಆಕೆ ಮಹಾರಾಣಿ ಅಂದ್ರೆ ರಾಜಮಾತೆ. ಈಗ ರಾಜನಮ್ಮ, ದೊಡ್ಡ ಪೋಸ್ಟ್ ನೋಡಿ. ದುರ್ಯೋಧನಾದಿಗಳು ಸತ್ತದ್ರಿಂದ ಗಾಂಧಾರಿ ಬಿದ್ದೋದ್ಲು, ಧೃತರಾಷ್ಟ್ರ ಇದ್ರು. ಆದ್ರೆ ಈಗ ನೋಡಿ ಕುಂತಿಯ ಸ್ಥಾನಮಾನ ಎಷ್ಟು ಜೋರಾಗಿದೆ ಅಂತ. ಅದು ಮತ್ತೆ ಅವಳು ಯಾದವಳ ವಂಶದವಳೆ ಆದ್ರಿಂದ, ಯದು ವಂಶದವಳೆ ಆದ್ರಿಂದ ಅದೊಂದು ದೊಡ್ಡ ವಿಷಯ. ಆದ್ರೆ ಕುಂತಿ ಭೋಜನೆಗೆ ಹೋದದ್ರಿಂದ, ದತ್ತಿ ಹೋದದ್ರಿಂದ ವೃಥೆ ಕುಂತಿ ಅಂತಲೇ ಹೆಸರು ಪಡೆದಿದ್ದಾಳೆ. ಆಗ ಇವರು ಹೇಳ್ತಾರೆ, ರಾಜಮಾತೆ ನಮಗೆ ಒಳ್ಳೆ, ನಮ್ಮ ಮನೆ ಮಂದಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ, ಹೆಣ್ಣು ಸಮುದಾಯಕ್ಕೆಲ್ಲ ಇಷ್ಟು ಸಾಕು ಹೆಸರು ಅವರು ಕೊಡುವಂಥದ್ದು. ಇವರೆಲ್ಲರೂ ನಮಗೆ ಫಾರ್ ಅಂತ ಹೇಳಿಕೊಡುವ ಮೂಲಕ ಆ ಕಾಲದಲ್ಲಿ ಇರತಕ್ಕಂತಹ ರಾಜ್ಯಾಡಳಿತದಲ್ಲಿ ಹೆಂಗಳೆಯರ ಪಾತ್ರವನ್ನು, ಅಂದ್ರೆ ಬಹುದೊಡ್ಡವರ ಆಧಿಕಾರಿಕವಾದ ಕೆಲಸವನ್ನು ನಾವು ಗುರುತಿಸಲಿಕ್ಕೆ ಬರ್ತದೆ. ಕೇವಲ ರಾಜರು ಮಾತ್ರ ಅಲ್ಲದೆ ರಾಜರ ಮಡದಿಯರು ಸಹ ಇನ್ವಾಲ್ವ್ ಆಗ್ತಿದ್ರು. ಚಂದಕ್ಕೆ ಮಾತ್ರ ಅಲ್ಲ, ಅವರನ್ನು ಜನ ಅನುರಾಗದಲ್ಲಿ ಅವರು ತಮ್ಮ ದೊರೆಗಳಂತೆ, ದೊರೆಗಳ ಪತ್ನಿಯರಂತೆ ಚೆನ್ನಾಗಿ ಗೌರವಿಸುತ್ತಿದ್ರು ಎನ್ನುವುದನ್ನು ಗುರುತಿಸಲಿಕ್ಕಾಗತ್ತೆ. ಇಷ್ಟೇಳಿ ಹೇಳ್ತಾನೆ, ಮುಂದೆ ಆತ ನಮಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ಹೇಳಿಕೊಂಡವ, ನಾವೆಲ್ಲ ನಿಮ್ಮಲ್ಲಿದ್ದೇವೆ, ನಾವೆಲ್ಲ ಜನಸಮುದಾಯಗಳು, ನೀವು ಮಾಡಿರತಕ್ಕಂಥ ನಮಗೆ ಆಧಾರ ಏನಿದೆ, ಪ್ರೀತಿ ವಿಶ್ವಾಸಗಳೇನಿವೆ, ವ್ಯವಸ್ಥೆಗಳು ಏನು ಕೊಟ್ಟಿದ್ದೀರಿ, ಆಡಳಿತ ಏನು ನಡೆದಿದೆ, ಇದನ್ನು ನಾವೆಂದೂ ಮರೆಯುವುದಿಲ್ಲ, ಇದನ್ನು ವಿರೋಧಿಸುವುದಿಲ್ಲ. ಇದಕ್ಕೆ ನಾವು ಸಹ ಸಹಾಯಕರಾಗಿ, ಪಾಲುದಾರರಾಗಿ ನಾವು ಖಂಡಿತವಾಗಿಯೂ ಮುಂದೂ ಇದ್ದೇವೆ ಅಂತ. ಭವತ್ಕೃತ ಮಿಮಂ ಸ್ನೇಹಂ ಯುಧಿಷ್ಠಿರ ವಿವರ್ಧಿತಂ. ಧೃತರಾಷ್ಟ್ರ, ನೀನಿದ್ದುಕೊಂಡು ನಮಗೆ, ನೀನು, ನಿನ್ನಪ್ಪ ಮತ್ತೆ ಭೀಷ್ಮ ಇವರೆಲ್ಲರ ಪರಂಪರೆಯಿಂದ ನಮಗೆ ನಿಮ್ಮಂಥವರಿಂದ ಸಿಕ್ಕಿರತಕ್ಕಂಥ ಏನೊಂದು ಗಾಢವಾದ ನಂಟು ಇದೆ, ಅದು ನಮ್ಮ ಧರ್ಮರಾಜನಿಂದ ಬೆಳೆದಿದೆ. ಯುಧಿಷ್ಠಿರ ವಿವರ್ಧಿತ, ಧರ್ಮರಾಜನಿಂದಾಗಿ ನಾವು ಮತ್ತೆ ಈಗ 10-15 ವರ್ಷ ಆಯ್ತು ಧರ್ಮರಾಜನ ಆಡಳಿತ. ಇದಕ್ಕಿಂತ ಮೊದಲು ಇಂದ್ರಪ್ರಸ್ಥದಲ್ಲಿ ಬಹಳ ದೊಡ್ಡ ಹೆಸರು ಪಡೆದಿದ್ದವ. ಹಾಗಾಗಿ ಧರ್ಮರಾಜನಿಂದ ಆ ಪ್ರೀತಿ ಮತ್ತಷ್ಟು ಬೆಳೆದಿದೆ, ನಮಗೆ ಇನ್ನಷ್ಟು ಗಾಢವಾಗಿದೆ. ಅದನ್ನು ನಪೃಚ್ಛತ ಕರಿಷ್ಯಂತಿ ಪೌರಾಹ ಜಾನಪದಾಹ ಜನ ಎಂದು ಅದನ್ನು ಹಿಂದಕ್ಕೆ ಹಾಕುವುದೇ ಇಲ್ಲ, ತಪ್ಪು ಮಾಡುವುದೇ ಇಲ್ಲ, ಅದು ಏನು ಅಲ್ಲ ಅಂತ ಹೇಳುವುದೇ ಇಲ್ಲ. ದೊಡ್ಡ ಸಂಗತಿಯಾಗಿ ನಮ್ಮ ಪೌರ ಜನರು, ಪಟ್ಟಣದವರು, ಇಲ್ಲಿನ ದೇಶದವರು ಖಂಡಿತವಾಗಿ ಅದನ್ನು ಮುಂದೆ ಇಟ್ಟುಕೊಂಡು ನಿಮ್ಮೆಲ್ಲರ ರಾಜ್ಯಾಡಳಿತದಲ್ಲಿ ನಾವು ಹೆಮ್ಮೆ ಪಡುತ್ತೇವೆ ಅಂತ ಹೇಳ್ತಾನೆ. ಇನ್ನು ನೀನೇನು ಗದ್ದಲ ಮಾಡಿಕೊಳ್ಳಬೇಡ. ಧರ್ಮರಾಜನ ಮುಂದಿನ ಆಡಳಿತ ನಾವೆಲ್ಲ ಇಲ್ಲದಿದ್ದಾಗ ಏನು ಎಂತು ಅಂತ ಹೇಳಿ ಗಾಬರಿ ಆಗಲಿಕ್ಕೂ ಇಲ್ಲ. ಚೆನ್ನಾಗಿದೆ. ಯಾಕೆಂದ್ರೆ ಧರ್ಮರಾಜ ಎಷ್ಟು ಏರುಪೇರುಗಳನ್ನು ಕಂಡ ಅಂತ ಇವರಿಗೆಲ್ಲ ಗೊತ್ತಿದೆ. ತೊಂದರೆಗಳಿಗೆಲ್ಲ ತಾನು ಕಾರಣ ಅಂತ ಹೇಳಿ ಎಷ್ಟು ನೊಂದಿದ್ದಾನೆ ಎನ್ನುವುದು ಗೊತ್ತಿದೆ. ಈಗಾಗಲೇ ಧೃತರಾಷ್ಟ್ರ ಹೋಗ್ತೇನೆ ಅಂದಾಗ ನಾವೇ ಹೋಗ್ತೇವೆ, ನೀವೇ ಇದ್ದು ಬಿಡಪ್ಪ ಅಜ್ಜ, ಆ ದೊಡ್ಡಪ್ಪ ಅಂತ ಹೇಳಿ ಕೂಗಿದವ. ಆದ್ರೆ ಧರ್ಮರಾಜನ ಮೇಲೆ ನಿನಗಿರತಕ್ಕಂಥ ಏನೂ ಯೋಚನೆಗಳು ಅದು ಬೇಕಾಗಿಲ್ಲ, ಎಲ್ಲ ಬಿಟ್ಟುಬಿಡು, ಫ್ರೀಯಾಗಿ. ಧರ್ಮರಾಜ ಮುಂದೇನು ಹೆಚ್ಚು ಜನರೆಲ್ಲ ಹಾಗೆ, ಮುಂದೇನಪ್ಪ ನಾವಿಲ್ಲದಿದ್ರೆ ಅಂತ. ಇಷ್ಟೆಲ್ಲ ಕಾಲದಲ್ಲಿ ಯಾವತ್ತೂ ಇಲ್ಲದ ಆದದ್ದು ಇಲ್ವೇ ಇಲ್ಲೇನು ಲೋಕದಲ್ಲಿ, ಎಲ್ಲರದ್ದು ಹಾಗೆ ಹಣೆ ಬರಹ. ಆದ್ದರಿಂದ ಸರಾಜನ್ ಮಾನಸಂ ದುಃಖಂ ಅಪನೀಯ ಯುಧಿಷ್ಠಿರಾತ್. ನಿನಗೆ ಬಂದಿರತಕ್ಕಂತಹ ಧರ್ಮರಾಜನ ವಿಷಯದಲ್ಲಿ ಏನಾದರೂ ಮುಂದೇನು ಯೋಚನೆಗಳಿಲ್ಲ ಇದ್ರೆ ಅದನ್ನೆಲ್ಲ ಬಿಟ್ಟು ಹೋಗು. ಗುರು ಕಾರ್ಯಾಣಿ ಧರ್ಮ್ಯಾಣಿ. ನಿನಗೆ ಹೇಳಿಸಿದ ನಿನ್ನ ಧರ್ಮ, ರಾಜಧರ್ಮ, ರಾಜಋಷಿ ಧರ್ಮ, ವನವಾಸ ಧರ್ಮ, ಇವನ್ನೆಲ್ಲ ನೀನು ವಾನಪ್ರಸ್ಥ ಧರ್ಮ ಇದನ್ನು ನಡೆಸು, ಅದು ಮಾಡಿವ. ನಮಸ್ತೆ ಭರತರ್ಷಭ, ನಮಸ್ತೆ ಪುರುಷರ್ಷಭ. ಓ ದೊಡ್ಡ ಮನುಷ್ಯ, ನಿನಗಿರಲಿ ನಮಸ್ಕಾರ ಅಂತ ಮಾತು ನಿಲ್ಲಿಸಿದ. ಎಲ್ಲರೂ ಖುಷಿಯಾಯಿತು, ಚೆನ್ನಾಗಿ ಆಯ್ತು, ಸಾಧು ಒಂದು ಬೆಸ್ಟ್, ಕರೆಕ್ಟ್ ಅಂತ ಹೇಳಿದ್ರು. ಒಳ್ಳೆದಾಯ್ತು, ಚೆನ್ನಾಗಿ ಮಾತಾಡಿದ್ದಾನೆ, ಚೆನ್ನಾಗಿ ಹೇಳಿದ, ನಮ್ಮೆಲ್ಲರ ಪರವಾಗಿ ಮಾತು ಪೂರ್ಣ ಬಂದಿದೆ, ತಪ್ಪಿಲ್ಲದೆ ಬಂದಿದೆ, ಸರಿಯಾಗಿದೆ ಅನ್ನೋ ನೆಲೆಯಲ್ಲಿ ಎಲ್ಲರೂ ಸಹ ಅವನಿಗೆ ಪ್ರಶಂಸೆಯನ್ನು ಮಾಡುತ್ತಾರೆ. ಧೃತರಾಷ್ಟ್ರ ಎಲ್ಲರಿಗೂ ಕೈ ಮುಗಿತಾನೆ, ಸಂಭ್ರಮಿಸ್ತಾನೆ, ಗೌರವಿಸ್ತಾನೆ, ಅಲ್ಲಿಂದ ತೆರಳುತ್ತಾನೆ, ತನ್ನ ಮನೆಗೆ ಹೋಗ್ತಾನೆ. ಆ ದಿನ ರಾತ್ರಿ ಬಹಳ ಚಂದ ನಿದ್ದೆ ಮಾಡ್ತಾನೆ ಅಂತ ವೈಶಂಪಾಯನವರು ಹೇಳ್ತಾರೆ ಜನಮೇಜನಿಗೆ. ಯಾಕೆಂದ್ರೆ ಒಮ್ಮೆ ಭಾರ ಕಮ್ಮಿ ಆಯಿತು, ಊರಿನವರಿಗೆ ಹೇಳಿ ಆಯಿತು, ಅನುಮತಿ ಸಿಕ್ಕಾಯಿತು, ಸಹಜವಾಗಿ ವೈರಾಗ್ಯ ಮೂಡಿಕೊಂಡಿದೆ, ಕೃಷ್ಣನಾಗಿದ್ದಾನೆ, ನೊಂದಿದ್ದಾನೆ, ತಪ್ಪಿನ ಅರಿವಾಗಿದೆ, ಭಗವದ್ ಎಚ್ಚರ ಮೂಡುತ್ತಿದೆ. ಹಾಗಾಗಿ ತನ್ನತನವನ್ನು
ಸಾಚಾತನವನ್ನು, ಸುಭಗತನವನ್ನು, ಶುದ್ಧತನವನ್ನು, ಸಾತ್ವಿಕ ಪ್ರವೃತ್ತಿಯನ್ನು ಆರಂಭಗೊಳಿಸಲಿಕ್ಕೆ ತೆರಳಿದ್ದಾನೆ. 10-15 ವರ್ಷ ಬೇಕಾಗಿದೆ ಕಲಿರಾಯನ ಕಗ್ಗಂಟಿನಿಂದ ಹೊರಗೆ ಬರಲಿಕ್ಕೆ, ಅಲ್ಲಿನ ಗಲೀಜು ಅಂಟಿನಿಂದ ಕಳ್ಕೊಳ್ಳಿಕ್ಕೆ. ನೋಡಿ, ಎಣ್ಣೆ ಹಿಡಿದ ಜಿಡ್ಡು ಹಿಡಿದ ಮೈಯನ್ನು ತಿಕ್ಕಿ ತೆಗಿಬೇಕಾದ್ರೆ ಗಂಟೆ ಕಟ್ಟಲೆ ಬೇಕಾದ ಹಾಗೆ ಕಲಿಪುರುಷರ 100 ಜನರ ಸಹವಾಸದಿಂದ ಮಕ್ಕಳನ್ನಾಗಿ ಪಡೆದದ್ದರಿಂದ, ಅವರ ಜೊತೆಯಲ್ಲಿ ಊಟ ಮಾಡಿದ್ದರಿಂದ, ಅವರ ಜೊತೆಯಲ್ಲಿ ಸಂಭಾಷಣೆ ಮಾಡಿದ್ದರಿಂದ, ನೋಡಿ ಇದೆಲ್ಲ ಸಹವಾಸಾತ್, ಸಹಾಸನಾತ್, ಸಹಭೋಜನಾತ್, ಸಹ ಸಂಭಾಷಣಾತ್ ಅಂತೆಲ್ಲ ಹೇಳ್ತಾರೆ. ಹೀಗಾಗಿ ಇಷ್ಟು ಸಮಯದಲ್ಲಿ ಅವರ ಜೊತೆಯಲ್ಲಿ ಕೂಡಿಕೊಂಡದ್ದರಿಂದ ಅದರ ಶೇಷ ಹೋಗ್ಲಿಕ್ಕೆ ಅವನಿಗೆ ಧರ್ಮರಾಜನ ಊಟ 15 ವರ್ಷ ಮಾಡಬೇಕಾಗಿ ಬಂತು. ಧರ್ಮದ ಊಟ ಒಂದು ದಿನ ಮಾಡಿದ್ರೂ ಆಗಲಿಲ್ಲ. ಪ್ರಸಾದದ ಊಟ, ಕೃಷ್ಣ ಪ್ರಸಾದ 10-15 ವರ್ಷ ಕೃಷ್ಣ ಪ್ರಸಾದದ ಬಹಳಷ್ಟು ದೊಡ್ಡ ಪರಿಣಾಮ ಧೃತರಾಷ್ಟ್ರನಲ್ಲಿ ನಿಧಾನಕ್ಕೆ ಸತ್ಯವಾದಂತಹ, ಅಂದರೆ ನಿಜವಾದ ಯೋಗ್ಯತೆ, ಒಳ್ಳೆಯವನೇ ಗಂಧರ್ವನಾದ್ರಿಂದ ಅದರಿಂದ ತೆರಳಿದ್ದಾನೆ. ರಾತ್ರಿ ಚಂದವಾಗಿ ನಿದ್ದೆ ಮಾಡಿ ಮರುದಿನ ವಿದುರನಲ್ಲಿ ಮಾತಾಡಿದ್ದಾನೆ. ಬರ್ಲಿಕ್ಕೆ ಕೇಳಿ ತನಗೆ ದುಡ್ಡು ಬೇಕು ಅಂತ ವಿದುರನಲ್ಲಿ ಕೇಳಿಕೊಳ್ಳುತ್ತಾನೆ. ಯಾಕೆ ಅಂದರೆ ಹೋಗುವಾಗ ದಾನ ದಕ್ಷಿಣೆ ಎಲ್ಲ ಕೊಟ್ಟು ಹೋಗಬೇಕು ಅಂತ. ಅದರೊಟ್ಟಿಗೆ ಕರ್ಮಾಂಗ ಏನು ಕೇಳಿದ್ರೆ ಭೀಷ್ಮನಿಗೆ, ದ್ರೋಣನಿಗೆ, ಬಾಲ್ಯಕನಿಗೆ, ಸೋಮದತ್ತನಿಗೆ, ಜಯದ್ರಥನಿಗೆ, ಮಕ್ಕಳಿಗೆ ಶ್ರಾದ್ದ ಮಾಡಬೇಕು ಅಂತ. ವಿದುರ ಹೇಳಿ ಹೋಗ್ತಾನೆ ಧರ್ಮರಾಜನಲ್ಲಿಗೆ. ಹೇಳುತ್ತಾನೆ, ಹೋಗಿ ಕಿಂಚಿದರ್ಥಂ ಅಭೀಪ್ಸತಿ ಶ್ರಾದ್ದಮಿಚ್ಚತಿ ದಾತುಂ ಸಹ ಅಂತ ಹೇಳಿ, ಇವರಿಗೆಲ್ಲ ಭೀಷ್ಮಾದಿಗಳಿಗೆಲ್ಲ ಮಕ್ಕಳಿಗೂ ನೀನು ಒಪ್ಪಿದ್ರೆ ಸೈಂಧವನಿಗೂ, ಹೇಳುದು ಜಯದ್ರಥನಿಗೂ, ಸಿಂಧು ದೇಶದ ನರೇಶನಿಗೂ ಜಯದ್ರಥನಿಗೂ ನೀನು ಒಪ್ಪಿದ್ರೆ ಅವನು ಶ್ರಾದ್ದ ಆಗ್ತಾನೆ. ನೀನು ಒಪ್ಪಿದ್ರೆ ಅಷ್ಟು ಹೇಸಿಗೆ ಮಾಡಿದ್ದಾನೆ. ದ್ರೌಪದಿಯನ್ನು ಹೇಳ್ಕೊಂಡೋಗಿ ಗಲಾಟೆ ಎಬ್ಬಿಸಿದ್ರಿಂದ ಹಾಗೆ ಅವು ಕುಟುಂಬದಲ್ಲ, ಹೊರಗೆ ಇದ್ದಾನೆ. ದುಶ್ಶಲೆಯ ಗಂಡ, ಅದನ್ನು ತಂಗಿ ಗಂಡ ಆಗಿದ್ದಾನೆ. ನೀನು ಒಪ್ಪಿದ್ರೆ ಅವನಿಗೂ ಸಹ ಪಿಂಡ ಹಾಕಬೇಕು ಅಂತ, ಶ್ರಾದ್ದ ಕರ್ಮ ಮಾಡಬೇಕು ಅಂತ, ದಾನ ದಕ್ಷಿಣೆ ಕೊಡಬೇಕು, ಭೋಜನಾದಿಗಳನ್ನು ನಡೆಸಬೇಕು ಅಂತ ಧೃತರಾಷ್ಟ್ರ ಒಪ್ಪಿದ್ದಾನೆ. ಹಾಗಾಗಿ ಕಿಂಚಿದರ್ಥಂ ಅಭಿಪ್ಸಾದಿ, ಸ್ವಲ್ಪ ದುಡ್ಡು ಕೇಳುತ್ತಾ ಇದ್ದಾನೆ ಶ್ರಾದ್ದಕ್ಕೆ ಖರ್ಚು ಮಾಡಲಿಕ್ಕೆ ಅಂತ ಕೇಳುತ್ತಾನೆ. ಧರ್ಮರಾಜ ತುಂಬಾ ಖುಷಿಪಟ್ಟ. ಧರ್ಮದ ಕರ್ಮ ಅಂದ ತಕ್ಷಣ ಕೊಡ್ಲೇಬೇಕಲ್ವ. ಅದು ದೊಡ್ಡಪ್ಪ ಕೇಳುವಾಗ ಇಲ್ಲ ಹೇಳುದ, ಅದು ತಾನೇ ಕೈಯಾರೆ ಸಾಯಿಸಿದ ತನ್ನ ತಮ್ಮಂದಿರಿಗೆ ಅಂದಾಗ ಇನ್ನಷ್ಟು ಸಂಕೋಚದಲ್ಲಿ ಹೃಷ್ಟ ಸಂಪೂಜೆಯಾಮಾಸ. ಖುಷಿಯಲ್ಲಿ ವಿದುರನಿಗೆ ಆಯ್ತು ಅಂತ ಅವನನ್ನು ಕೇಳಿದಾಗ ಅವನಿಗೆ ಮುಜುಗರ ಆಯ್ತು. ಕೇಳಿಕೊಟ್ಟ ಅಂತಾಯ್ತಲ್ಲ ಅಂತ ಮುಜುಗರ ಬೇರೆ ಇತ್ತು. ಅಂದು ಖುಷಿಪಟ್ಟ. ಗುಡಾಕೇಶಶ್ಚ ಪಾಂಡವ, ಅರ್ಜುನನಿಗೂ ಖುಷಿ ಆಯಿತು. ಒಳ್ಳೆ ಕೆಲಸ ಮಾಡ್ತಾನೆ ಅಲ್ಲ, ಅವನು ಬಹಳ ಕಡಿಮೆ ಮಟ್ಟದಲ್ಲಿ ಸಾಯಿಸ್ಲಿಕ್ಕೆ ಇಷ್ಟಪಟ್ಟವ. ಅದು ಜಯದ್ರಥನ ಬಗ್ಗೆ ಕೇಳುವಾಗಲೂ ಬಹಳ ದೊಡ್ಡ ಆಗಿದೆ ಕರ್ಮಾಂಗ. ಜಯದ್ರಥನ ಹತ್ಯಾಕಾಂಡದಲ್ಲಿ ಪ್ರತಿಜ್ಞೆ ಬೇರೆ, ಇನ್ನೇನು ಕತ್ತಲಾಗತ್ತೆ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡುವ ವ್ಯವಸ್ಥೆ. ಹೀಗಾಗಿ ಇವನು ಸಹ ಖುಷಿಯಲ್ಲಿ, ಅರ್ಜುನ ಸಹ ಧರ್ಮಕರ್ಮ ಮಾಡುತ್ತಾರಂದ ತಕ್ಷಣ ಯಾರಾದ್ರೂ ಮಾಡ್ಲಿಪ್ಪ, ದುಡ್ಡು ಬೇಕು ಆಯ್ತು ಕೊಡುವ ಅಂತ ಹೇಳಿ ಇಷ್ಟಪಡ್ತಾರೆ. ಆದ್ರೆ ನಚ ಭೀಮ ದೃಢಕ್ರೋಧ ತದ್ವಚೋ ಜಗೃಹೇತದ ವಿದುರಸ್ಯ ಮಹಾತೇಜ ದುರ್ಯೋಧನ ಕೃತಂ ಸ್ಮರನ್. ಭೀಮನಿಗೆ ಸಿಟ್ಟು ಇನ್ನು ತಗಲಿಲ್ಲ. ಮಾತು ಬಂತು ಧರ್ಮಕ್ಕೆ ಅಂತಲ್ವಾ, ನಾನು ಹೇಳಲೇಬೇಕು ಮತ್ತೆ ಮುಂದುವರಿಲಿಕ್ಕೆ. ಯಾಕೆಂದ್ರೆ ಮತ್ತೆ ಭೀಮನನ್ನು ಮಾತಾಡಿಸುವಾಗ ನಾವು ಕೊನೆ ಗಳಿಗೆಯಲ್ಲಿ ತೆರೆದುಕೊಳ್ಳುವುದಕ್ಕಿಂತ ಮೊದಲ ಹೆಜ್ಜೆಯಲ್ಲಿ ತೆರೆದುಕೊಳ್ಳುವುದು ಚಂದ. ದೇವರ ವಿರೋಧ ಉಳ್ಳವರಲ್ಲಿ ಏನೂ ನಮ್ಮದು ಸಂಬಂಧ ಇಲ್ಲ ಎನ್ನುವುದು ಭೀಮಸೇನನ ವಾದ. ಯಾರು ಭಗವದ್ ವಿರೋಧಿಗಳು ಅವರದ್ದು ಎಂಥ ಕರ್ಮಗಳು ಭಗವದ್ ವಿರೋಧಿಗಳು ಅಂತಲೇ ಅರ್ಥ. ಭಗವದ್ ವಿರೋಧಿ ಆದವ ಯಜ್ಞಯಾಗ ಮಾಡಿದ್ರೇನು, ಪ್ರದಕ್ಷಿಣೆ ನಮಸ್ಕಾರ ಬಂದ್ರೇನು, ದಾನ ದಕ್ಷಿಣೆ ಕೊಟ್ರೇನು, ಊಟ ಸೌಕರ್ಯ ನಡೆಸಿದ್ರೇನು, ಬೇಸಿಗೆಯಲ್ಲೇ ಇಲ್ಲ ಅಂತ ಆದ್ರೆ ಇದು ಭೀಮಸೇನನ ಗಟ್ಟಿಯಾದ ವಾದ. ಇದು ಶಾಸ್ತ್ರವಾದವಾದ ಹೌದು. ನಾ ವೈಷ್ಣವಾಯ ದಾತವ್ಯಂ ಹೇಳುವಾಗಿ. ಭಗವದೆಚ್ಚರ ಇಲ್ಲದವನಿಗೆ, ದೇವರು ದೊಡ್ಡವನು ಹೇಳದವನಿಗೆ, ಆಸ್ತಿಗಂತ ಅರ್ಥ ಅಲ್ಲ. ದೇವರು ದೊಡ್ಡವ, ನಾರಾಯಣ ದೊಡ್ಡವ, ವಿಷ್ಣು ದೊಡ್ಡವ, ಸರ್ವವ್ಯಾಪಿ ಎನ್ನುವ ಸಿದ್ಧಾಂತ ಇಲ್ಲದವನಿಗೆ ಒಂದು ಅಗುಳು ಅನ್ನ, ಒಂದು ತೊಟ್ಟು ನೀರು ಕೊಡಬಾರದು ಅಂತ ಶಾಸ್ತ್ರ.
ಇದು ಮಹಾಭಾರತದ ಪ್ರಿನ್ಸಿಪಲ್. ಇದು ಭೀಮಸೇನ ಹಾಗೆ ನಡೆಸಿಕೊಂಡು ಬರುವವ. ಅದನ್ನ ಕೊಡುದಿಲ್ಲ ಅಂದ್ರೆ ಇಷ್ಟ ಆಗಲಿಲ್ಲ ಅವನಿಗೆ ಕೇಳುವಂಥದ್ದು. ವಿದುರನ ಮಾತನ್ನು ಚಿಕ್ಕಪ್ಪ ತುಂಬಾ ಆತ್ಮೀಯ. ವಿದುರನ ಮಾತಿನ ಬಗ್ಗೆ ಅವನಿಗೆ ದುರ್ಯೋಧನ ಮಾಡಿದ ಅನ್ಯಾಯ, ಅಪಚಾರ, ಅಧರ್ಮ ಇವನ್ನೆಲ್ಲ ನೆಲೆಸಿಕೊಂಡದ್ದರಿಂದ ಭೀಮಸೇನ ಇದನ್ನು ಖುಷಿಪಟ್ಟಿಲ್ಲ. ಆಗ ಅರ್ಜುನ ಮೆಲ್ಲ ಅಣ್ಣ ಅಣ್ಣ ಭೀಮ ಅಂತ ಹೇಳಿ ಮೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನು ಗಂಟು ಇಟ್ಕೊಂಡ ಮೋರೆ ನೋಡಿಕೊಂಡು, ದಿಷ್ಟ್ಯಾ ತ್ವದ್ಯ ಮಹಾಬಾಹೋ ಧೃತರಾಷ್ಟ್ರ ಪ್ರಯಾಚತೆ. ಅಣ್ಣ, ಇದು ನಮಗೊಂದು ಚಾನ್ಸ್ ಅಲ್ವ? ಈಗ ಇದು ದೈವ ಮಾಡಿದ ಆಟ ಅಲ್ವ? ಧೃತರಾಷ್ಟ್ರನ್ ಬೇಡ್ತಾ ಇದ್ದಾನೆ. ಅವನು ಹೇಳುದು ಧೃತರಾಷ್ಟ್ರ ಪ್ರಯಾಚತೆ. ನೋಡಿ, ದೊಡ್ಡಪ್ಪ ಶಬ್ದವೂ ಇಲ್ಲ. ಧೃತರಾಷ್ಟ್ರ ಈಗ ನಮ್ಮ ಹತ್ರ ನಟುತ್ತಾನೆ, ಬೇಡ್ತಾನೆ, ಕೇಳುತ್ತಾನೆ, ಗೋಗರಿತಾನೆ, ಕೈ ಒಡ್ಡುತ್ತಾನೆ ಅಲ್ವಾ ಅಂದ. ಯಾಚಿತೋ ಯಪ್ಪುರ ಅಸ್ಮಾಭಿ ಪಶ್ಯ ಕಾಲಸ್ಯ ಪರ್ಯಯಂ. ನಾವು ದೊಡ್ಡಪ್ಪ ಅಂತ ಹೇಳಿ ನುಂಗಿ ಹಾಕಿದ್ದಾರೆ ಅಂತ ತಿಳ್ಕೊಂಡು ನಮ್ ಕೊಡ್ರಿಯ್ಯ 5 ಊರು 5 ಮನೆ ಅಂತ ಬೇಡ್ಲಿಕ್ಕೆ ಹೋಗಿದ್ದೇವೆ ನಾವು. ಒಂದು ಸಮಯದಲ್ಲಿ, ಎಷ್ಟು ಸಮಯ, ಒಂದು ಸಮಯದಲ್ಲಿ ನಾವು ನಮ್ಮದು ಕೊಡ್ಲಿಕ್ಕೆ ಅವನ ಕೈಯಲ್ಲಿ ಸಂಧಾನಕ್ಕೆ ಕಳಿಸಿ ಕೃಷ್ಣನನ್ನು ಸಹ ನಾವು ಸಹ ಕೇಳಿಕೊಂಡು ನಿಂತಿದ್ದೇವೆ. ಚಿಕ್ಕಂದಿನಲ್ಲಿ ಇದ್ದಿರಬಹುದು, ಅರ್ಜುನ ನೆನಪಾಗಿರ್ಬೇಕು. ಬಂದಾಗ ಅರ್ಜುನ ಇದ್ದದ್ದಿಲ್ಲಿ, ಪಾಂಡವರು ಇದ್ದದ್ದಿಲ್ಲಿ, ಹಿಮಾಲಯ ತಪ್ಪಲಿನಲ್ಲಿ ಪಾಂಡುಗೇಶ್ವರದಲ್ಲಿ 15 ವರ್ಷ 16 ವರ್ಷಗಳ ಕಾಲ ಅಲ್ಲಿದ್ದು. ಜಗಾಮ ಹಸ್ತಿನಪರಂ ಷೋಡಶಾಬ್ದ ಯುಧಿಷ್ಠಿರ ಅಂತ ಯುಧಿಷ್ಠಿರ ಬಂದಾಗ 16 ವರ್ಷ. ಆಗ ತಾನೇ ಅವರು ತಪ್ಪಲಿನಿಂದ ಹಸ್ತಿನಪುರಕ್ಕೆ ಬಂದವರು. ಬಹಳ ದೂರ ಇಲ್ಲ ಅಲ್ಲಿಗೆ ಹಿಮಾಲಯಕ್ಕೂ ಹಸ್ತಿನಪುರಕ್ಕೂ ಇವತ್ತಿನ ಡೆಲ್ಲಿ, ಅದು ಇಂದ್ರಪ್ರಸ್ಥ. ಆಗ ಹಸ್ತಿನಪುರ ಹೋಗಿದೆ ನೀರಿನಲ್ಲಿ, ಇರ್ಲಿ. ಈಚೆ ಗಂಗಾವತಿ ದಡಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿ ಬಂದವರವರು. ಆಗ ಈ ಪೇಟೆ ರಾಜವೈಭವ ಎಲ್ಲ ಕಂಡವರು. ಹಿಮಾಲಯ ತಪ್ಪಲೆ ಋಷ್ಯಾಶ್ರಮದಲ್ಲಿ ಕೂತವರಿಗೆ ಇಲ್ಲಿ ಬಂದಾಗ ಹೇಗಿರಬೇಡ. ಆಗ ಯಾರ ಮರ್ಜಿ? ಪಾಂಡು ಹೋಗಿ ಆಯ್ತು. ಅಪ್ಪ ಇಲ್ಲ. ಅಪ್ಪ ಒಟ್ಟು ಮಾಡಿದ ದುಡ್ಡು ದೊಡ್ಡಪ್ಪನಿಗೆ ಸುರಿದಿದ್ದಾನೆ, ಚಿಕ್ಕಪ್ಪನಿಗೂ ಸೇರಿಸಿದ್ದಾನೆ. ವಿದುರ ಇದ್ದಾನೆ, ಒಳ್ಳೆ ಪಾಂಡವರನ್ನು ತುಂಬಾ ಆತ್ಮೀಯವಾಗಿ ನೋಡಿಕೊಂಡವ ವಿದುರ. ಕುಂತಿ ಗೊತ್ತವನಿಗೆ, ಯಾಕೆ ಅವನ ಕುಂತಿಯ ತಂಗಿ ಅವನ ಹೆಂಡತಿ ಅಲ್ಲ ವಿದುರನಂತು, ಆರುಣಿ. ಹಾಗೆ ಕುಂತಿ ಮಕ್ಕಳು ಅಂತ ಹೇಳಿ, ತನ್ನ ಹೆಂಡತಿ ಅಕ್ಕನ ಮಕ್ಕಳು ಅಂತ ಹೇಳಿ ಎಷ್ಟು ಆತ್ಮೀಯವಾಗಿ ಬರವಾಣಿಸಿಕೊಂಡ. ಆದ್ರೆ ಅವ ಮಂತ್ರಿ ಅಷ್ಟೇ, ದುಡ್ಡು ಕೋಶ ಎಲ್ಲ ಧೃತರಾಷ್ಟ್ರನ ಕೈಯಲ್ಲಿ. ಅವನಿಗೂ ಆಗ ಮಕ್ಕಳಾಗಿ ಆಗಿದೆ, ಅವುಗಳಿಗೂ 10-15 ವರ್ಷ ಆಗಿಬಿಟ್ಟಿದೆ. ಧರ್ಮರಾಜನ ನಂತರದಲ್ಲಿ ಬಂದವುಗಳು ದುರ್ಯೋಧನಾದಿಗಳು. ದಿನಕ್ಕೊಂದರಂತೆ ಮಡಕೆ ಹೊಡೆದು ಹುಟ್ಟಿದವರು 100 ಜನ. ಅವರೆಲ್ಲರ ಮರ್ಜಿ ನೋಡಿದಾಗ ಇಲ್ಲಿ ಬಂದಾಗ 100 ಜನರದ್ದು ಇವರಿಗೆ ಆಸೆ ಆಗುವುದಿಲ್ವ? ಇವರದ್ದು ಸೊತ್ತು ಪಾಂಡು ಮನೆ ಉಂಟು, ಪಾಂಡು ಮನೆಗೆ ಮತ್ತೆ ಹೋಗಿದ್ದಾರಲ್ಲಿ. ಇಲ್ಲ ಅಲ್ಲ, ಗಾಂಧಾರಿ ಹೇಳುತ್ತಾಳೆ ಕುಂತಿ ಹತ್ರ, ಆದ್ರೆ ಸೊತ್ತುಗಳು ಇಲ್ಲಿ ಮತ್ತೆ ವೈಭವ ಹೇಗೆ? ಆದ್ರಿಂದ ಆಗ ದೊಡ್ಡಪ್ಪನ ಹತ್ರ ಕೇಳಿದ್ದಾರೆ ಅವರು ಧೃತರಾಷ್ಟ್ರ. ಇದನ್ನು ನೆನಪಿಸಿಕೊಂಡು ಅರ್ಜುನ ಇಲ್ಲಿ ಮಾತಾಡ್ತಾನೆ, ಯಾಚಿತೋ ಯಹ ಪುರ ಅಸ್ಮಾಭಿಹಿ ಅಂತ. ನಾವು ಆವತ್ತು ದುಡ್ಡು ಬೇಕಾದಾಗ ಎಲ್ಲವನ್ನ ಹತ್ರ ಕೇಳಲಿಲ್ವ? ಆಡು ಹೊತ್ತಾಗ ಎಲ್ಲ ಸಣ್ಣಂದಿರಲ್ಲಿ ಇವರೆಲ್ಲ ಮರ್ಜಿ ಹಾಕೊಂಡು ಗಮ್ಮತ್ತಲ್ಲಿ ಇರುವಾಗ ಅವರಿಗೂ ಆಗತ್ತೆ ಆಸೆಗಳು. ಆಗಲೂ ಭೀಮಾರ್ಜುನರು ದಿಗ್ವಿಜಯ ಮಾಡಿ ಇನ್ನಷ್ಟು ಸಂಪತ್ತನ್ನು ಹೇರಳವನ್ನು ತುಂಬಿಸಿದ್ದಾರೆ. ಮತ್ತೆ ಅವರು ಕಲಿತ ಬಳಿಕ ಇಲ್ಲ ಅಂತಲ್ಲ, ಅದು ಅದಕ್ಕಿಂತ ಬಂದ ಕ್ಷಣದಲ್ಲಿ ಮಾತ್ರ, ಬಂದ 1-2 ವರ್ಷದಲ್ಲಿ. ಅದನ್ನು ನೆನಪಿಸಿಕೊಂಡು ಅರ್ಜುನ ಹೇಳ್ತಾನೆ, ನಾವು ಆವತ್ತು ಇವನ ಕೈಯಲ್ಲಿ ಕೇಳಿದ್ದೇವೆ ದೊಡ್ಡಪ್ಪ ದೊಡ್ಡಪ್ಪ ಅಂತ. ಈಗ ನೋಡಿ ದೊಡ್ಡಪ್ಪ ನಮ್ಮ ಕೈಯಲ್ಲಿ ಕೇಳ್ತಾ ಇದ್ದಾನೆ ಕೊಡಪ್ಪ ಕೊಡಪ್ಪ ಅಂತ. ನೋಡಿ ಕಾಲದ ಕತೆ ನೋಡು, ಬದಲಾದದ್ದು ಹೇಗೆ ತಿರುಗಿ ಬಿದ್ದಿದೆ ನೋಡಿ. ಈಗ ಟೈಮ್ ಈಗ ನಮಗೆ ಬಂದಿದೆ, ಅವ ಬೇಡ್ತಾ ಇದ್ದಾನೆ. ಆದ್ರಿಂದ ನೀನಿಷ್ಟೇ ಮಾಡು, ಬೇರೆಲ್ಲ ಯೋಚನೆ ಮಾಡಬೇಡ. ಮಹತೇನ್ಯತ್ ಪುರುಷ ವ್ಯಾಘ್ರ ದಾನಾತ್ ಭವತು ದರ್ಶನ. ನಿನ್ನ ಸಿದ್ಧಾಂತ, ನಿನ್ನ ಯೋಚನೆಗಳು, ನಿನ್ನ ದರ್ಶನ ಅಂದ್ರೆ ಕಾಣುವಿಕೆ ಹೇಗಿರಬೇಕು ಅಂದ್ರೆ, ಈಗ ಕೇಳುತ್ತಾ ಇದ್ದಾನೆ ಕೊಟ್ಟುಬಿಡು, ಇಷ್ಟೇ ದಾನ. ಕೇಳುವವನಿಗೆ ಕೊಡುವುದು ಅಂತ. ಎಂತ ಮಾಡ್ತಾನೆ, ಎಂತವ ಕೇಳುವುದು ಅದೆಲ್ಲ ಆಚೀಚೆ ನೋಡುವುದು ಬೇಡ. ಈಗ ಕೇಳುತ್ತಾನೆ ಕೊಡುವುದು ಅಂತಷ್ಟೇ ಮಾಡಿಕೊಳ್ಳುವ. ಒಂದು ದಾನದ ಪ್ರಕ್ರಿಯೆ ಯೋಚನೆ ಮಾಡಿ ನೀನು. ಅದರ ಆಚೆಗೆ ಅದು ಸಿಟ್ಟು ಮಾಡಿಕೊಂಡು ಅವ್ರು ನಮಗೆ ಅನ್ಯಾಯ ಮಾಡಿದ್ದಾರೆ ಯೋಚನೆ ಮಾಡಿಕೊಂಡು ಕೊಡಬಾರದದು ದೇವರ ವಿಷಯ ಅಲ್ಲ ಹಾಗೆ ಅಷ್ಟು ಅಂದ ಮಾತಾಡುದಿಲ್ಲ. ದೇವರ ವಿಷಯ ಹೇಳಿದುಕೊಳ್ಳದೆ, ಅದು ಒಳಗಿನ ಗುಟ್ಟದು. ಹೀಗಾಗಿ ಯಾಕೆಂದ್ರೆ ಅರ್ಜುನ ಮತ್ತೆ ದೇವರಲ್ಲದ ಸುದ್ದಿಗೆ ದುಡ್ಡು ಕೊಡುವುದು ಕೇಳುತ್ತಾನೆ ಹೇಳ್ಬೋದು ನೀವು, ತೊಂದರೆ ಎಲ್ಲ ಪರವಾಗಿಲ್ಲ. ಯಾಕೆಂದ್ರೆ ಅರ್ಜುನನು ದಾಕ್ಷಿಣ್ಯ ಧರ್ಮದಲ್ಲಿ ಬಿದ್ದವನೇ, ಸಂಪೂರ್ಣವಾದ ಭಗವಂತನ ಗಟ್ಟಿ ಧರ್ಮದಲ್ಲಿ ಕೂತವನು ಭೀಮ ಮಾತ್ರ ಅಂತ ಮುಂದೆ ಗೊತ್ತಾಗುತ್ತೆ ನಮಗೆ ವಿದುರನ ಮಾತಿನಲ್ಲಿ. ಇರ್ಲಿ,
ಈಗ ಹೇಳುತ್ತಾನೆ, ನೀನು ಕೊಡು ಮಾರಾಯ, ಕೊಡುವ. ಮತ್ತೆ ನಮಗೆ ಎಂತ ಗೊತ್ತುಂಟ, ಐಶಸ್ಯಂ ಅಥವಾ ಅನ್ಯತ್ ಸ್ಯಾತ್, ನಮಗೆ ನಾಳೆ ಅಪಕೀರ್ತಿ ಬರ್ತದೆ. ಜನ ಆಡಿಕೊಳ್ಳುತ್ತಾರೆ. ದೊಡ್ಡಪ್ಪ ಕೇಳಿದಾಗಲೂ ಬೇಕಾದಷ್ಟು ಸಂಪತ್ತಿ ಇದ್ದ, ಈ ಮಕ್ಕಳು ಕೊಡ್ಲಿಲ್ಲ, ಪಾಂಡು ಮಕ್ಕಳು ಕೊಡ್ಲಿಲ್ಲ, ಭೀಮಸೇನ ಬಿಡ್ಲಿಲ್ಲ, ಹಾಗೀಗೆ ಆಗುತ್ತೆ. ಅಪವಾದ ಬರಬಾರ್ದಲ್ಲ, ಜನ ಆಡಬಾರದು, ಸರಿಯಾಗಿ ತಿಳ್ಕೊಳ್ಳುವುದಿಲ್ಲ, ಜನ ಹೇಳಿಕೊಳ್ಳುತ್ತಾರೆ, ಅದು ಬೇಡ. ಮತ್ತೆ ಅಧರ್ಮಶ್ಚ ಮಹಾಭುಜ, ಮತ್ತೆ ತಪ್ಪಾಗ್ತದಲ್ಲ. ಅರ್ಜುನ ಮೇಲೆ ತಿರುಗಿಸಿದ, ಇದು ಅಧರ್ಮ, ಕೊಡದಿದ್ರೆ ದೊಡ್ಡಪ್ಪ ಕೇಳಿದಾಗ ಕೊಡಬೇಕಲ್ಲ. ನೋಡಿ, ಧರ್ಮರಾಜನು ಮಾಡಿದ ಅದನ್ನೇ, ದೊಡ್ಡಪ್ಪ ಕರೆದಾಗ ಬರಬೇಕಲ್ಲ, ಇಲ್ಲಾದ್ರೂ ಅಧರ್ಮ ಆಗ್ತದಲ್ಲ ಹೇಳಿ ಜೂಜಿಗೆ ಹೋದ. ಇಷ್ಟೇ. ನಮ್ಮದು ಧರ್ಮ ಸಿದ್ಧಾಂತ ಎಂತ ಗೊತ್ತುಂಟ, ಸಣ್ಣದು ದೊಡ್ಡದು ನೋಡ್ಲಿಕ್ಕಿಲ್ಲ ನಾವು, ಇದು ತಪ್ಪು. ಜೂಜಿಗೆ ಹೋದರೆ ದೊಡ್ಡ ಅಧರ್ಮ ಆಗ್ತದೆ, ಧೃತರಾಷ್ಟ್ರ ಕರೆದರೆ ಹೋಗದಿದ್ರೆ ಸಣ್ಣ ಅಧರ್ಮ ಆಗ್ತದೆ. ನೋಡಿ, ಈ ಸಣ್ಣ ಅಧರ್ಮವನ್ನು ಮಾಡಲಿಕ್ಕೆ ಹೋಗಿ ಅವ ದೊಡ್ಡ ಅಧರ್ಮದಿಂದ ಸತ್ತೋದ, ಸಿಕ್ಕಿಬಿದ್ದ. ಎರಡು ಅಧರ್ಮಗಳು ಬಂದಾಗ ಯಾವುದಾದ್ರೂ ಒಂದು ಅಧರ್ಮವನ್ನು ಮಾಡುವುದು. ಅದರಲ್ಲಿ ಯಾವುದು ಕೇಳಿದ್ರೆ ದೊಡ್ಡ ಅಧರ್ಮವನ್ನು ಬಿಡಬೇಕು ಕೈ, ಸಣ್ಣ ಅಧರ್ಮವನ್ನು ಮಾಡಿದ್ರೆ ಪರವಾಗಿಲ್ಲ. ಇದು ನಮ್ಮ ಆಯ್ಕೆಯಲ್ಲಿ ಏನೋ ಸ್ವಾರ್ಥ ಇರ್ತದೆ. ಯಾಕೆ ನೀವನೊಂದು ಪ್ರತಿಜ್ಞೆ ಮಾಡಿಕೊಂಡಿದ್ದಾನೆ ಧರ್ಮರಾಜ, ಆ ಹೂತೋ ಹಮ್ನ ನಿವರ್ತೆ ಕದಾಚಿತ್ ಅಂತ. ಯಾರಾದ್ರೂ ಜೂಜಿ ಕರೆದ್ರೆ ಬರೋದಿಲ್ಲ, ಹೇಳುವುದಿಲ್ಲ ಅಂತ ಹೇಳಿದ, ಅದೊಂದು ಅವನದ್ದೊಂದು ವೀಕ್ನೆಸ್ ಅದು. ಹೌದಾದ್ರಿಂದ ಅಲ್ಲಿಗೆ ಕೂಡಿಸಿದ. ದೊಡ್ಡಪ್ಪ ಕರೆದಿದ್ದಾನೆ ಅಂತ ಬಂದೆ, ನಿಜವಾಗಿ ಕರೆದ್ರೆ ಬರುವುದಿಲ್ಲ ಹೇಳುವುದು ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ ಒಳಗುಂಟು. ತನ್ನ ಒಂದು ಹುಳುಕಿರ್ಲಿಕ್ಕೆ ಹೋಗಿ ಹೊರಗಿನಿಂದ ತಳಕು ಸಿಗ್ಲಿಕ್ಕಾಗಿ ಒಳ್ಳೆ ಬೆಳಕಿಗೆ ಒಂದು ಬಿಟ್ಟವ. ಹೀಗೆ ಇವ ಮೆಲ್ಲ ಹೇಳ್ತಾನೆ, ಅಧರ್ಮ. ಭೀಮಸೇನ ಹೀಗೆ ನೋಡಿರ್ಬೇಕು ಅವನನ್ನು ಅಧರ್ಮ ಅಂದಾಗ. ಆಗ ಅರ್ಜುನ ಪೂರ ಹೇಳ್ತಾನೆ, ರಾಜಾನ ಉಪದಿಷ್ಟ ಸ್ವಜ್ಯೇಷ್ಠಂ ಭ್ರಾತರಮೇಶ್ವರಂ. ಇದು ಅಣ್ಣನನ್ನು ಮಾತು ಕೇಳೋದು ಧರ್ಮ ಅಲ್ವಾ? ತಿರುಗಿಸಿದ. ಯಾವುದು ಅಧರ್ಮ? ದುಡ್ಡು ಕೊಡುವುದು ಧರ್ಮವೋ ಅಧರ್ಮವೋ ಪ್ರಶ್ನೆ ಅಲ್ಲ. ಈಗ ಧೃತರಾಷ್ಟ್ರನಿಗೆ ಶ್ರಾದ್ದ ಆಗಲಿಕ್ಕೆ ದುಡ್ಡು ಕೊಡುವುದು ಕೊಡದಿರುವುದು ಧರ್ಮವೋ ಅಧರ್ಮ ಅಲ್ಲ. ಅರ್ಜುನನ ವಾದೇನು ಗೊತ್ತುಂಟ, ಅಣ್ಣ ಹೇಳಿದ್ದು ಕೇಳಬೇಕಲ್ಲ ಅಂತ ತಿರುಗಿಸಿದ ನಿಧಾನಕ್ಕೆ. ದಾನ ಮಾಡದೇ ಇರುವುದು ಧರ್ಮ ಅಲ್ಲ ಅಂತ ಹೇಳಿ ಹೊರಟದ್ದಲ್ಲ. ರಾಜ ಅನವತಿಷ್ಠಸ್ವ, ಮೆಲ್ಲ ತಿರುಗಿಸಿದ. ರಾಜ ಹೇಳಿದಾಗೆ ಕೇಳು. ನೋಡಿ, ಇಲ್ಲಿ ತಿರುಗಿಸಿದ ಕಥೆ ಹೀಗೆ. ಜ್ಯೇಷ್ಠಂ ಭ್ರಾತರಮೇಶ್ವರಂ, ಮತ್ತೆ ಅಣ್ಣ ಅಲ್ವಾ, ಮತ್ತೆ ತಿರುಗಿಸಿದ್ದು. ಒಮ್ಮ ರಾಜ ಹೇಳಿದ್ದು ಕೇಳು, ಅಣ್ಣ ಹೇಳಿದ್ದು ಕೇಳು, ಅಂದ್ರೆ ಎರಡೂ ತಪ್ಪಿಸಿಕೊಳ್ಳದಂತೆ. ಅಣ್ಣ ಆದ್ರೆ ಏನು? ತಪ್ಪು ಮಾಡಿದಾಗ ನಾನು ಅವನಿಗೆ ಶಿಕ್ಷೆ ಕೊಡ್ತೇನೆ ಹೇಳಲಿಲ್ವಾ? ಉತ್ತಮೇ ವಚಸಾ ಶಿಕ್ಷಾ ಅಂತ. ದಾಳಕ್ಕೆ ದ್ರೌಪದಿಯನ್ನಿಟ್ಟಾಗ ನಾನು ಹೇಳಲಿಲ್ವಾ ಬಾಹೂತೆ ಸಂಪ್ರದಕ್ಷ್ಯಾಮಿ ಅಂತ? ಅದನ್ನ ಅಣ್ಣ ಅಂತ ಅಕ್ಷರ ಮಾಡಿದ್ದೆಲ್ಲ ಸರಿ ಇರುತ್ತ? ಅಧರ್ಮ ಆದ್ರೆ ಅಧರ್ಮ ಹೇಳಲಿಕ್ಕೆ ನನಗೂ ರೈಟ್ ಉಂಟು ಅಂತ ಹೇಳಿದ್ರೆ, ಅಣ್ಣ ಅಲ್ಲ ಈಗ ರಾಜ ಅಂದ್ಬಿಟ್ಟ, ತಿರುಗಿಸಿದ. ನೀನು ಅಣ್ಣ ಅಂತ ಯೋಚನೆ ಮಾಡಿದ್ರೆ ರಾಜ ಅಂದಾನೆ. ರಾಜಾಜ್ಞೆ, ರಾಜಪಾಲನೆ, ರಾಜ ಆದೇಶ, ಅದು ಯಾರು? ಇದು ರಾಮನ ಪಾಲಿಸಿ. ರಾಮ ಕಾಡಿಗೆ ಹೊರಟಾದಾಗ ಅಮ್ಮನ ಹತ್ರ ಬಂದು ಹೇಳ್ತಾನೆ, ಕೌಸಲ್ಯ ಹತ್ರ, ನಾನು ವನವಾಸಕ್ಕೆ ಹೋಗ್ಲಿಕ್ಕುಂಟು 14 ವರ್ಷ ಹೇಳಿ. ಅದಕ್ಕೆ ಇವಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ, ಅಪ್ಪ ಹೇಳಿದ್ದಕ್ಕೆ ಹೋಗ್ತೇನೆ ಅಂತ ನೀನು ಹೇಳಿದ್ದೆಲ್ಲ, ಅಮ್ಮ ಹೇಳ್ತಾಳೆ ನೀನು ಕೂತ್ಕೋ ಅಂತ ಏನ್ ಮಾಡ್ತೀನಿ ಅಂತ ಕೇಳಿಬಿಟ್ಲು. ಅಪ್ಪನಿಗಿಂತ ಅಮ್ಮ ದೊಡ್ಡದಲ್ವ, ಕೂತ್ಕೋ ಅಂತ. ಆಗ ಏನ್ ಹೇಳಿದ ರಾಮ? ಆಗುದಿಲ್ಲ ಅಂತ. ಯಾಕೆ? ಅಮ್ಮ ದೊಡ್ಡವಳು ಹೌದು, ಈಗ ಅಪ್ಪನ ಆಜ್ಞೆ ಅಂತ ನಾನು ಹೋಗುವುದಲ್ಲ, ಈಗ ರಾಜನ ಆಜ್ಞೆ ಅದು. ರಾಜ ಎಲ್ಲರಿಗೂ ರಾಜ, ನಿನಗೂ ರಾಜ. ರಾಜನ ಆಜ್ಞೆಗೆ ವಿರುದ್ಧವಾಗಿ ನೀನು ಹೇಳಲಿಕ್ಕಿಲ್ಲ. ಮತ್ತೆ ನಿನಗೆ ಅವನು ಗಂಡನಿಗೆ ವಿರುದ್ಧವಾಗಿ ಹೆಂಡತಿ ಮಾತಾಡ್ಲಿಕ್ಕಿಲ್ಲ. ಮತ್ತೀಗ ನಾನು ಇಲ್ಲ, ನೀನಿದ್ದಿ, ರಾಜನಿಗೆ ಯಾರು ಬೇಕೀಗ? ನಾನಿಲ್ಲದಿದ್ದಾಗ ನನ್ನ ಪಾಲಿನ ಅಮ್ಮ ಆದ್ರಿದ್ರೆ ಒಳ್ಳೇದಲ್ವಾ, ನೀನೇನು ಅಂತ. ಹೀಗೆ 2-3 ಹಂತದಲ್ಲಿ ಮಾತಾಡಿಸಿ ಅಪ್ಪನಿಗೆ ಅಮ್ಮ ಬೇಕು ಅಂತ ಹೇಳಿ ನಾನಿಲ್ಲದಿದ್ದಾಗ ನೀನೇ ಬೇಕಲ್ಲ ಅಂತ ತಿಳಿಸಿ. ನಿಜವಾಗಿ ಹೌದು. ರಥ ಹೋಗುವಾಗ ರಾಮನ ಹೊರಟಾಗ ನೋಡ್ತಾ ಕೂತ ದಶರಥ ಅತ್ತಿತ್ತ ಕೈಕೇಯಿ ಕೌಸಲ್ಯ ಇದ್ರೆ ಬಡಮ್ಮ ಬೀಳ್ತಾನೆ. ಬಿದ್ದಾಗ ಹಿಡಿಯಲು ಬಂದ ಕೈಕೇಯಿಯನ್ನು ದೂರ ಮಾಡುತ್ತಾನೆ. ಕೌಸಲ್ಯ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳುತ್ತಾನೆ. ಅಲ್ಲಿಂದ ಕೌಸಲ್ಯ ಮನೆ ಹೋದವು ಮತ್ತೆ ಮರಳಿ ಬರುವುದಿಲ್ಲ. ಅವು ಹೇಳ್ತಾನೆ ಒಂದು ಮಾತು ದಶರಥ, ನಾನು ಕಣ್ಣು ಬಿಟ್ಟೆ ರಾಮನನ್ನು ಕಂಡೆ, ರಾಮನನ್ನು ಕಂಡ ಬಳಿಕ ನನಗೆ ಕಣ್ಣಿಗೇನು ಕಾಣ್ತಾ ಇಲ್ಲ ಅಂತ ಹೇಳ್ತಾನವ. ನನ್ನ ಕಣ್ಣು ರಾಮನ ಜೊತೆಯಲ್ಲಿ ಹೋಯ್ತು ಅಂತ ಹೇಳಿಬಿಟ್ಟವ. ಕೌಸಲ್ಯ ಅಂತ ಹೇಳ್ತಾನೆ, ಏನು ಕಾಣುವುದಿಲ್ಲ ಕೌಸಲ್ಯ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ರಾಮನ ಜೊತೆಯಲ್ಲಿ ಹೋದ ಕಣ್ಣು ನನಗೆ ಮತ್ತೆ ಬರಲಿಲ್ಲ ಅಂತ ಹೇಳಿಬಿಟ್ಟವ. ಅಲ್ಲಿ ಕಣ್ಣು ಮುಚ್ಚಿದ ನಿಜವಾಗಿ. ಹಾಗೆ ಇಲ್ಲಿ ತಿರುಗಿಸಿಬಿಟ್ಟ ಅರ್ಜುನ. ಇದು ರಾಜನ ಆಜ್ಞೆ, ಇದು ಧರ್ಮರಾಜನ
ಆಲೋಚನೆ, ನೀನು ಅದಕ್ಕೆ ವಿರೋಧಿಸಬೇಡ. ಮತ್ತೆ ವಿರೋಧಿಸಿದ್ರೆ ಮತ್ತೆ ಹಿಂದಿನ ಹಾಗೆ ಏನು ಅಪಯಶಸ್ಸು ಬರ್ತದೆ. ಆವತ್ತು ಹಾಗೆ ಆಯ್ತು. ವಾರಣಾವತಕ್ಕೆ ಹೋಗಿ ಅಂದ್ರು, ಅಲ್ಲಿ ಉತ್ಸವ ಉಂಟು ಅಂತಾರೆ. ನಿಮಗೆ ಖುಷಿ ಅಲ್ವಾ ಅಂತ ಹೇಳ್ತಾರೆ. ರಾಜರ ರೆಪ್ರೆಸೆಂಟೇಟಿವ್ ನೀವು, ಪ್ರತಿನಿಧಿಗಳು ಹೋಗಿ ಅಂತ. ಭೀಮಸೇನ ಹೇಳ್ತಾನೆ, ಇದು ಮೋಸ ಉಂಟು, ಗೊತ್ತುಂಟು, ಹೋಗೋದಿಲ್ಲ. ನಾವು ಏನ್ ಮಾಡ್ತಾರಂತೆ? ಧರ್ಮರಾಜನ ಹೇಳ್ತಾನೆ, ನಾವು ಹೋಗುವುದಿಲ್ಲ, ಇಲ್ಲೇ ಇರ್ತೇವೆ. ಅವನು ನಮ್ಮನ್ನು ದೂಡುವವರೆಗೆ ನಾನು ಕಾಯ್ತೇನೆ. ಅವ ಹೇಳುದು ಯಾಕೆಂದ್ರೆ ಅವನು ದೂಡ್ಲಿ ಅಂದ್ರೆ ನಾವೇ ಹೇಳುದಿಲ್ಲ, ಮೈ ಮುಟ್ಟು ಮತ್ತೆ ನೋಡುವ ಅಂತ ಹಾಗೆ ಅವನು ದೂಡ್ಲಿ ಮತ್ತೆ ಬಡಿತೇನೆ ಅಂತ. ಅವನು ನಾವು ಹೇಳುದಷ್ಟೇ. ಅವನು ದೂಡಿದ ಅಂದ ತಕ್ಷಣ ಸಾಕು, ಅವನ ಕೈ ಎಳೆದು ಮುಗಿಸಿ ಬಿಡ್ತಾನೆ ನಿಮ್ಮ ಭೀಮಸೇನ. ಬೇಡ ಮಾರಾಯ, ದೊಡ್ಡಪ್ಪ ಹೇಳ್ತಾ ಇದ್ದಾನೆ, ನಾಳೆ ಜನ ಬೈತಾರೆ, ನಮಗೆ ಅಪಯಶಸ್ಸು ಅಕೀರ್ತಿಕ ಬರ್ತದೆ, ಆದ್ರಿಂದ ನಾವು ಹೋಗುವ ಮಾರಾಯ ಅಂತ ಹೇಳಿ ಧರ್ಮರಾಜ ಅಪಕೀರ್ತಿಗೆ, ಜನರ ಆಡು ನುಡಿಗಳಿಗೆ ಬೆದರಿ ಹೋಗ್ತಾನೆ. ನೋಡಿ, ಕೃಷ್ಣನು ಹೇಳಿದ್ದಾಗೆ ಅರ್ಜುನನ ಹತ್ರ ಹೋರಾಡುವುದಿಲ್ಲ ಅರ್ಜುನ ಹೇಳಿ ಕೂತ್ರೆ ಅಕೀರ್ತಿಂಚಾಭಿಭೂತಾನಿ ಕಥಯಿಷ್ಯಂತೆ ಅವ್ಯಯಾಮ್ ಅಂತಾನೆ. ಮುಗಿಯಲಾರದಷ್ಟು ಜನ ಮಾತಾಡ್ತಾರೆ. ಕೃಷ್ಣ ಹೇಳುದು ಗಮ್ಮತ್ತುಂಟು. ಅವ್ಯಯಾಮ್ ಮುಗಿಯುವುದೇ ಇಲ್ಲ. ಒಂದು ಸುರು ಮಾಡಿದ್ರೆ ಕಚ್ಚಲಿಕ್ಕೆ ಚುಯಿಂಗಮ್ಮ ಎಂತಾದ್ರೂ ಒಂದು ಮನುಷ್ಯನ ಒಂದು ಕಪ್ಪು ಚುಕ್ಕಿ ಸಿಕ್ಕಿತ ಜನರಿಗೆ ಭಾರಿ ಖುಷಿ. ಬಿಡಿಸ್ತಾರೆ, ದೊಡ್ಡದು ಮಾಡ್ತಾರೆ, ಹೋಗ್ತಾರೆ. ಆಹಾ ಅದ್ಭುತ. ಅದನ್ನು ಇನ್ನಷ್ಟು ಅಗಾಲಗೊಳಿಸಿ ಊರ್ವರ್ಬಡಿ ತೋರಿಸಿ ಮತ್ತೆ ಅದನ್ನು ಇವರು ಕೈ ಚಪ್ಪಾಳೆ ತಟ್ಟಿ ನೆಗಾಡುತ್ತಾರೆ. ಎಂತ ಅದ್ಭುತ ನೋಡಿ. ಮನುಷ್ಯನ ಗಲೀಜು ನೋಡಿ ಖುಷಿ ಪಡುವವರೇ ಲೋಕದಲ್ಲಿ ಹೆಚ್ಚು ಜನ. ಎಲ್ಲ ಎಮ್ಮೆ ತಮ್ಮಂದಿರೇ ಹೇಳೋದು ನಾನು. ಅದ್ರ ಬೆನ್ನ ಹಿಂದೆ ಕೂತವರು ನೋಡಿ ಕೈ ಬಟ್ಟುವವರೇ. ಇದನ್ನು ಬಹಳ ಚೆನ್ನಾಗಿ ಇಲ್ಲಿ ಬಳಸಿಕೊಂಡ ಅರ್ಜುನ ಹೇಳ್ತಾನೆ, ಇವನಿಗೆ ಕೃಷ್ಣ ಹೇಳಿಸಿದ್ದಾಗ ನಿನ್ನ ಬಗ್ಗೆ ಮಾತಾಡ್ತಾರೆ ಜನ, ರೆಡಿ ಆಗು, ಗೆಟ್ ರೆಡಿ, ಬಾರಿಸು, ಸತ್ರೆ ಹೋಗು ಸ್ವರ್ಗಕ್ಕೆ ಕೃಷ್ಣ ಹೇಳ್ತಾನೆ. ಗಮತ ನೋಡಿ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಅರ್ಜುನ ಹೇಳ್ತಾನೆ, ಮಾತಾಡಬೇಡ. ಅಣ್ಣನ ವಿರುದ್ಧ ಹೇಳಿದ ತಕ್ಷಣ ಮತ್ತೆ ಜನ ಬೇರೆ ಕಟ್ತಾರೆ, ಕತೆ ಬೆಳೆಸ್ತಾರೆ. ಬೇಡ, ಆಯಶಸ್ಸು ಬರುತ್ತೆ, ಅಧರ್ಮ ಆಗತ್ತೆ ಅಣ್ಣನ ವಿರುದ್ಧ ಮಾತಾಡಿದ್. ಮತ್ತೆ ನೋಡು ಮಾರಾಯ, ಅರ್ಹಸ್ತೋಮಸಿ ದಾತುಂಬೈ ನಾ ದಾತುಂ ಭರತರ್ಷವ. ನೀನು ದಾನ ಮಾಡಿ, ನೀನು ಕೊಡ್ಲಿಕ್ಕೆ ಯೋಗ್ಯ ಹೊರತು ನೀನು ಪಡೀಲಿಕ್ಕೆ ಯೋಗ್ಯ ಅಲ್ಲ ಅಲ್ವಾ? ನಿನ್ನದು ಕೇಳಲಿಕ್ಕೆ ಉಂಟ ಇಲ್ಲಲ್ಲ, ನೀನು ಕೇಳುವುದಲ್ಲಲ್ಲ. ನಾವು ಕೇಳುಗರಲ್ಲ ಆಗ್ಬೇಕು, ಬೇಡುಗರಿಗೆ ಕೊಡುವವರು ನಾವು ಆಗ್ಬೇಕು. ಅರ್ಜುನ ಹೇಳ್ತಾನೆ, ನೀನು ಯೋಗ್ಯ ಯಾವುದಕ್ಕೆ ಹೇಳಿದ್ರೆ ಕೊಡ್ಲಿಕ್ಕೆ. ಈಗಾಗಲೇ ಒಂದು ಘಟನೆ ನಡೆದಿದೆ ಸಾಮ್ರಾಜ್ಯದಲ್ಲಿ. ಅದೇನು ಘಟನೆ ಎಂದರೆ, ಒಬ್ಬ ಬ್ರಾಹ್ಮಣ ಹೋಮಾರ್ಥವಾಗಿ ಸಂಪತ್ತು ಕೇಳಲಿಕ್ಕೆ ಧರ್ಮರಾಜನಲ್ಲಿ ಬಂದ. ಧರ್ಮರಾಜ ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿದ. ಅಂದ್ರೆ ಅವರ ಒಂದು ಸಮಯ ಇದೆ, ಬೆಳಿಗ್ಗೆ ನೋಡಿ ಹೇಳಿದ್ನಲ್ಲ ಈಗಾಗಲೇ ಧೃತರಾಷ್ಟ್ರ ಹೇಳಿದ್ನಲ್ಲ, ಒಳ್ಳೆಯವರನ್ನ ಬೆಳಿಗ್ಗೆ ನೋಡು, ದಾನ ದಕ್ಷಿಣೆ ಎಲ್ಲ ಹಾಗೆ ಇರ್ಲಿಕ್ಕೆ ಅಂತ. ನಾಳೆ ಬೆಳಿಗ್ಗೆ ಅಂದ. ಅವ ಭೀಮಸೇನಲ್ಲಿ ಹೋದ. ಅವ ತನ್ನ ಕೈ ಆಭರಣವನ್ನೇ ಕೊಟ್ಟು ಬಿಟ್ಟ. ಧರ್ಮರಾಜನಲ್ಲಿ ಹೋಗ್ಲಿಲ್ಲವ, ಕೇಳಿದ. ಅಲ್ಲಿ ಹೋದೆ, ನಾಳೆ ಬರ್ಲಿಕ್ಕೆ ಹೇಳಿದ ಅಂತ. ಸರಿ ಅಂದ, ಅಲ್ಲಿ ಮುಗಿಯಿತು. ಅಂದ್ರೆ ಬರುವ ಬಾಗಿಲಲ್ಲಿ ಗೊತ್ತು ಭೀಮಸೇನನಿಗೆ, ಬಾಗಿಲು ತಪ್ಪಿದೆ ಏನೋ ತಿಳ್ಕೊಂಡ, ವಿಶ್ರ ಮುಗಿಯಿತು. ಮತ್ತೆ ಬೇರಿ ಬಾರಿಸಿದ. ಅಕಾಲದಲ್ಲಿ ಬೇರಿ ಬಾರಿಸಿದ್ದು ಕೇಳಿ ಧರ್ಮರಾಜ ಕರೆಯಿಸಿದ. ಏನಂತೆ, ಏನ್ ಕತೆ ಅಂತ. ಅದು ಭೀಮಸೇನ ಬಾರಿಸಿದ್ದು. ಏನ್ ಭೀಮಸೇನ ಕೇಳಿದ, ಏನಂತೆ, ನಮ್ಮ ಅಣ್ಣ ಅವನು ಆಯುಷ್ಯ ಗಟ್ಟಿಯಲ್ಲಿ ನಾಳೆ ಬದುಕ್ತಾನೆ ಎನ್ನುವುದು ಪ್ರಿಡಿಕ್ಟ್ ಆಗಿದೆ, ಅದಕ್ಕೆ ಖುಷಿಯಲ್ಲಿ ಬಡಿದೆ ಅಂದ. ಹೌದು, ನೀನ್ ನಾಳೆ ಬಾ ಅಂದೆಯಲ್ಲ ಬ್ರಾಹ್ಮಣನಿಗೆ, ನೀನ್ ನಾಳೆವರೆಗೆ ಬದುಕ್ತಿ ಎನ್ನುವುದು ಖಾತ್ರಿ ಆಯ್ತಲ್ಲ, ಅದು ದೊಡ್ಡ ಸುದ್ದಿ ಅಲ್ಲ ನಮಗೆ. ಎಚ್ಚರ ಆಯ್ತು ಧರ್ಮರಾಜನಿಗೆ. ಮತ್ತೆ ಧರ್ಮವನ್ನು ಆದಷ್ಟು ಬೇಗ ನಾಳೆ ಅಂತ ಮುಂದೂಡದೆ ಈಗಿಂದೀಗ ಷಟ್ಕಾರ್ಯಂ ಅದ್ಯ ಗುರುವೀತ, ನಾಳೆ ಕೆಲಸ ಇವತ್ತು ಮಾಡಬೇಕು, ಇವತ್ತಿನ ಸಂಜೆ ಕೆಲಸ ಬೆಳಿಗ್ಗೆ ಮಾಡಬೇಕು. ಸಾಯಂಕಾಲವಾದದ ಕೆಲಸ ಇದ್ರೆ ಬೆಳಿಗ್ಗೆ. ಆದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಸ್ನಾನ, ಬೆಳಿಗ್ಗೆ ಬೇಗ ಎದ್ದು ಜಪ, ಬೆಳಿಗ್ಗೆ ಬೇಗ ಎದ್ದು ಭಗವಂತನ ಚಿಂತನೆ, ಆದಷ್ಟು ಮತ್ತೆ ಬೇಕಾದ್ರೆ ತಿನ್ನುವುದು, ತಿರುಗುವುದು, ಮಲಗುವುದು, ಮಾತನಾಡುವುದು, ಇದೆಲ್ಲ ಮತ್ತೆ ವ್ಯವಹಾರ. ಹಿಂದೆಲ್ಲ ವ್ಯವಹಾರ ಆಗ್ಲಿಕ್ಕೆ ಮತ್ತೆ ಅಲ್ಲ. ಭಗವಂತನ ಎಚ್ಚರ, ಭಗವಂತನ ಸೇವೆ ಮೊದಲಿ, ನಂತರದಲ್ಲಿ ಅಲ್ಲ. ಅದನ್ನ ಯಾಕೆ ಈಗ ಮಾಡಲು, ನಾಳೆ ಗೊತ್ತಿಲ್ಲ, ಮತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಬಹಳ ಚಂದವಾಗಿ ಕೃಷ್ಣ ಇವ ಹೇಳುತ್ತಾನೆ, ಅರ್ಜುನ ಹೇಳುತ್ತಾನೆ, ನೀನು ಕೊಡುವವ, ನೀನು ಪಡೆಯುವವ ಅಲ್ಲ, ಕೊಡು ಹೇಳಿ ಕೇಳುತ್ತಾನೆ. ಅದಕ್ಕೆ ಭೀಮಸೇನ ಹೇಳುತ್ತಾನೆ, ಅಲ್ಲ, ಇದು ಧರ್ಮರಾಜನಿಗೆ ಭಾರಿ ಖುಷಿ ಆಯಿತು ಅರ್ಜುನನ ವಾದ ಕೇಳಿ. ಅರ್ಜುನ ಮೆಲ್ಲಕ್ಕೆ ಭೀಮಸೇನಲ್ಲಿ ಹೇಳಿದ್ರು ಸಹ ಧರ್ಮರಾಜ ಕೇಳುತ್ತಾ ಇದ್ದ. ಹಾಗಾಗಿ ತನ್ನ ಪರವಾಗಿ ಹೇಳ್ತಾ ಇದ್ದಾನೆ ಅಂತ, ಅರ್ಜುನನ್ನು ಬಹಳ ಖುಷಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಅರ್ಜುನನ್ನು ಖುಷಿ ಪಟ್ಟಿದ್ದ.
ಈ ಭೀಮಸೇನನ ವಾದವನ್ನು ಖಂಡಿಸಿದ ರೀತಿ, ಅಣ್ಣನನ್ನು ದೊಡ್ಡದು ಮಾಡಿದ ಬಗ್ಗೆ ಇವನ್ನೆಲ್ಲ ಖುಷಿಪಟ್ಟ ಅವನು. ಭೀಮಸೇನ ಉತ್ತರ ಕೊಡುತ್ತಾನೆ. ಭೀಮಸೇನ ಏನು ಹೇಳಿದ, ಯಾಕೆ ಏನಾಯ್ತು? ಅವನು ಹೇಳ್ತಾನೆ, ವಯಂ ಭೀಷ್ಮಸ್ಯ ದಾಸ್ಯಾಮಃ ಪ್ರೇತಕಾರ್ಯಂ ತು ಫಲ್ಗುನ. ಅಲ್ಲಯ್ಯ ಅರ್ಜುನ, ಈಗ ಅವನು ಎಂತದಕ್ಕೆ ಹೊರಟದ್ದು? ನೀವು ಕ್ರಿಯೆ ಯೋಚನೆ ಮಾಡಿ. ಭೀಷ್ಮನ, ದ್ರೋಣನ, ಸೋಮದತ್ತನ, ಬಾಲ್ಯೀಕನ, ಸೈಂಧವನ ಇವರೆಲ್ಲರ ಶ್ರಾದ್ದ ಕರ್ಮ ಮಾಡ್ಲಿಕ್ಕೆ ಅವನು ಹೊರಟದ್ದಲ್ವಾ? ನಾವು ಮಾಡ್ತೇವಲ್ವಾ? ನಮಗೆ ಮಾಡ್ಲಿಕ್ಕೆ ಉಂಟಲ್ಲ, ನಾವು ಮಾಡ್ತಾ ಇದ್ದೇವಲ್ವಾ? ನಾವು ಮಾಡುವ. ನಾವು ಇವರೆಲ್ಲರ ಕರ್ಮಾಂಗಗಳನ್ನು, ಅವ್ರದ್ದು ಇದೆಯಲ್ಲ ಪಿಂಡದಾನಾದಿಗಳನ್ನು, ಶ್ರಾದ್ದಗಳನ್ನೆಲ್ಲ ನಾವು ಮಾಡ್ಲಿಕ್ಕಿರುವಾಗ ಅವರಿಗೆ ಮಾಡುವಂಥದ್ದನ್ನು ನಾವು ಮಾಡಿದ್ರಿ ನಾವು ಮಾಡಬೇಕಾಗಿಲ್ಲಲ್ಲ. ನಮ್ಮಿಂದ ಕೇಳಿಕೊಂಡು ಪಡೆದುಕೊಂಡು ಅವರು ಯಾಕೆ ಮಾಡಬೇಕು? ನಾವು ಮಾಡ್ತೇವೆ ಅಂತ ಹೇಳಿಬಿಟ್ರೆ ನಾವು ಮಾಡ್ತೇವಲ್ವ. ಇನ್ನು ಕರ್ಣನಿಗೆ ಕುಂತಿ ಕರ್ಣಾಯ ದಾಸ್ಯತಿ, ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಕುಂತಿಯೇ ಮಾಡ್ತಾಳೆ ಕರ್ಣನಿಗೆ. ಇನ್ನೇನಾಗಬೇಕು? ಮತ್ತೆ ದುರ್ಯೋಧನಾದಿಗಳಿಗೆ, ಅವನ ಮಕ್ಕಳಿಗೆ ನಾವು ಹಾಕುವುದಿಲ್ಲ, ಸರಿ. ಅದಕ್ಕೆ ಹೇಳ್ತಾನೆ, ಅವರಿಗೆ ಬೇಕಾ? ಮಾವೋನಂದಂತು ಶತ್ರವ, ನಮ್ಮ ವೈರಿಗಳಿಗೆ ಖುಷಿ ಆಗುವುದು ಬೇಡ. ಅವರ ಪಿಂಡ ಇಲ್ಲದೆ ಪ್ರೇತಗಳಾಗಿ ಮಧ್ಯದಲ್ಲಿ ಎಲ್ಲೋ ಬಿದ್ದುಕೊಂಡ್ಲಿ ಇಂತ ಭೀಮಸೇನನ ವಾದ. ಅವ್ರಿಗೆ ಯಾಕೆ ಹಾಕ್ಬೇಕು ನಾವು? ಅವ್ರಿಗೆ ಹಾಕುವುದು ನಾವೇ ಇಲ್ಲ, ಅವನು ಹಾಕಬಾರದು. ಕಷ್ಟಾತ್ ಕಷ್ಟತರಮ್ಯಾಂದು ಸರ್ವೇ ದುರ್ಯೋಧನಾದಯ, ಇವು ಹೇಳುದು. ಇದನ್ನು ಕೋಟ್ ಮಾಡ್ತಾರೆ ಎಲ್ಲರೂ. ಭೀಮಸೇನ ಹೇಳ್ತಾನೆ, ಹಾಳಾಗಿ ಹೋಗ್ಲಿ ದುರ್ಯೋಧನಾದಿಗಳು ಅಂತ. ಮಾಡಿದ್ದೆಷ್ಟು ಅಪಚಾರ, ಊರು ತುಂಬಾ ಗಲಾಟೆ ಬಿಸಿ ಹಾಳು ಮಾಡಿದವ. ಕಷ್ಟಾತ್ ಕಷ್ಟತರಮ್ಯಾಂತು ಸರ್ವೇ ದುರ್ಯೋಧನಾದಯ, ದುರ್ಯೋಧನಾದಿಗಳೆಲ್ಲ ಕೆಟ್ಟ ಆಚರಣೆ ಉಳ್ಳವರು, ದೇವರ ಎಚ್ಚರ ಇಲ್ಲದವರು, ಕೃಷ್ಣ ಕೇಳಿದ್ರು ಕೊಡಲಾರದವರು. ನೋಡಿ ವಿಷಯ ಕೇಳಿ, ಕೃಷ್ಣ ಕೇಳಿಯೂ ಪಾಂಡವರಿಗೋಸ್ಕರ ಮಮ ಪ್ರಾಣಾಯಿ ಪಾಂಡವ ಅಂತ ಕೇಳಿ ಕೃಷ್ಣ ಬೇಡಬೇಕಿತ್ತ? ಇಡೀ ಯದುವಂಶದ ದೊರೆತನವನ್ನೇ ಪಾಂಡವರಿಗೆ ಕೊಡಬಹುದಿತ್ತು. ನೀವೇ ಅರಸರರಿ ಯದುಕುಲಕ್ಕಿನ್ನು ಈ ಪೂರ್ವಂಶ ನಿರ್ನಾಮ ಆಗುತ್ತೆ ಹೇಳ್ಬೋದಿತ್ತು ಕೃಷ್ಣನಿಗೆ. ಮಾಡಲಿಲ್ಲ. ಪಾಂಡವರ ಪರವಾಗಿ ದೌತ್ಯವನ್ನು ಮಾಡಿ ಆವತ್ತು ರಾಮ ಹನುಮನನ್ನು ತನ್ನ ದೂತನನ್ನಾಗಿಸಿದ, ದಾಸನನ್ನಾಗಿಸಿದ. ಉಂಗುರ ಕೊಟ್ಟು ಕಳಿಸಿ ಸೀತೆಯನ್ನು ಮಾತಾಡಿಸಲಿಕ್ಕೆ, ರಕ್ಕಸರ ಎದೆಗೊಂದು ಚುಚ್ಚು ಮದ್ದು ಕೊಡ್ಲಿಕ್ಕೆ ಕಳಿಸಿಕೊಟ್ಟಿದ್ದ. ಅದರ ಪ್ರೀತಿಗೆ, ಅದರ ಪರಿಹಾರಕ್ಕೆ ಅಂದುಕೊಳ್ಳುವಂತೆ ಈಗ ಭೀಮನ ದೂತನಾಗಿ ಹೋಗಿದ್ದಾನೆ ದುರ್ಯೋಧನಡೆಗೆ. 5 ಪಾಂಡವರು, 5 ಪ್ರಾಣರು. ಒಂದು ಹನುಮಂತನನ್ನು ಕಳಿಸಿದ್ದಕ್ಕೆ 5 ಹನುಮನ ಮಾತನ್ನು ತಗೊಂಡೋಗಿ 5 ಗ್ರಾಮ ಕೊಡಿರಯ್ಯ, 5 ಮನೆ ಕೊಡಿರಯ್ಯ, 5 ಊರು ಕೊಡಿರಯ್ಯ ಅಂತ ಕೇಳಲಿಕ್ಕೆ ಹೋಗಿದ್ದಾನೆ. ಕೊಟ್ನ? ಅದ ದುರ್ಯೋಧನಾದಿಗಳು ಯಾಕೆ ಪಿಂಡ ಬೇಕು ಅಂತ. ಯೈರಿಯಂ ಪೃಥ್ವಿ ಕೃಷ್ಣ ಘಾತಿತ ಕುಲ ಪಾಂಸನೈ, ನಮ್ಮ ವಂಶದ ಹಾಳು ವ್ಯಕ್ತಿಗಳವರು, ವಂಶ ಕೇಡಿಗಳವರು. ಹಾಗಾಗಿ ಅವರಿಂದ ಇಡೀ ನೆಲ ಹಾಳಾಯಿತು, ಇಡೀ ಊರು ಹಾಳಾಯಿತು, ಇಡೀ ದೇಶ ಹಾಳಾಯಿತು, ಇಡೀ ಜನಾಂಗದ ಹತ್ಯೆ ಆಯಿತು. ಅಂತವರಿಗೆ ಪಿಂಡದಾನಾದಿಗಳು, ದಾನ ಧರ್ಮಗಳು ಅವರ ಹೆಸರಿನಲ್ಲಿ ನಡಿಬಾರದು. ಅವರಿಗೆ ಬೇಡ, ಇವರಿಗೆ ನಾವು ಹಾಕ್ತೇವೆ, ದುಡ್ಡು ಏಕೆ ಅಂತ ಮತ್ತೆ ಅಲ್ಲಿಯೇ ಬಂದು ನಿಲ್ಲಿಸಿದ. ಏನಂದಿ ನೀನು? ಧೃತರಾಷ್ಟ್ರ ಅವನು ಬೇಡ್ತಾ ಇದ್ದಾನೆ, ಕೋಪ ಮಾಡಬೇಡ ಹಾಗೀಗೆ ಅಂತ. ನೀನು ಎಲ್ಲಿದ್ದಿ? ನೆನಪುಂಟ ನಿನಗೆ? ಕುತಸ್ತ್ವ ಮಧ್ಯ ವಿಸ್ಮೃತ್ಯ ವೈರಂ 12 ವಾರ್ಷಿಕಂ, 12 ವರ್ಷದ ದೀರ್ಘಕಾಲದ ವೈರ, ದ್ವೇಷ, ನೋವು, ಸಂಕಟ ಮರೆತೇನು? ಮರೆತು ಬಿಟ್ಟಿಯೇನು ನಿನಗೆ? ಅಜ್ಞಾತವಾಸಗಮನಂ ದ್ರೌಪದಿ ಶೋಕವರ್ಧನಂ, ದ್ರೌಪದಿಯಾದ ಅನ್ಯಾಯ, ಅಜ್ಞಾತವಾಸ. ಏನು ವೇಷದಲ್ಲಿದ್ದಿ ನೀನು? ಅಜ್ಞಾತವಾಸದಲ್ಲಿ ಏನು ವೇಷದಲ್ಲಿದ್ದೆ? ಎಲ್ಲ ಮರ್ತೋಯ್ತಾ? ಆಗ ಎಲ್ಲಿದ್ದಾನೆ ನಿನ್ನ ದೊಡ್ಡಪ್ಪ? ದೊಡ್ಡಪ್ಪ ಹೇಳುದಿಲ್ಲಿವ, ನಿನ್ನ ಧೃತರಾಷ್ಟ್ರ ಅಂತಾನೆ. ಕ್ವ ತದಾ ಧೃತರಾಷ್ಟ್ರಸ್ಯ ಸ್ನೇಹೋಸ್ಮತ್ ಗೋಚರೋಗತಃ, ನಮ್ಮಲ್ಲಿರತಕ್ಕ ಪ್ರೀತಿ ವಿಶ್ವಾಸ ಕ್ವಗತಃ ಧೃತರಾಷ್ಟ್ರನದ್ದು. ಇವನು ಹಾಗೆ ಹೇಳಿದ್ದ, ಧೃತರಾಷ್ಟ್ರ ಬೇಡ್ತಾ ಇದ್ದಾನೆ. ನೋಡಿ ಅರ್ಜುನ ಹೇಳಿದ್ದ ಧೃತರಾಷ್ಟ್ರ ಬೇಡ್ತಾನೆ ಅಂತ. ಹೇಳಬೇಕಾಗಿ ದೊಡ್ಡಪ್ಪ ಅಂತ ಆದ್ರೂ ಏನಾದ್ರು ಒಂದು ಶಬ್ದ ಹಾಕ್ಬೋದಿತ್ತ, ಮಹಾರಾಜ, ರಾಜ ಏನಾದ್ರು ಆಗದೆ. ಇವನು ಹೇಳ್ತಾನೆ, ಎಲ್ಲಿ ಹೋದ ಧೃತರಾಷ್ಟ್ರ? ಆಗ ನಾವು ಅಜ್ಞಾತವಾಸದಲ್ಲಿದ್ದಾಗ, ದ್ರೌಪದಿಗೆ ತೊಂದರೆಯಾದಾಗ, 12 ವರ್ಷ ನಮ್ಮನ್ನು ಕಾಡಿಗಳಿಸಿದಾಗ ನಿನ್ನ ಧೃತರಾಷ್ಟ್ರ ಎಲ್ಲಿದ್ದ? ಏನ್ ಮಾಡಿದ್ದವ? ಎಲ್ಲಿ ಹೋಯ್ತು? ಎಲ್ಲ ಮರ್ತೋಯ್ತು ನಿನಗೆ? ಕೊದದ ದ್ರೋಣ ಭೀಷ್ಮೌತವು. ಮತ್ತೆ ಹೇಳ್ತಾನೆ, ಭೀಷ್ಮರಿಗೆ ದ್ರೋಣರಿಗೆಲ್ಲ ಪಿಂಡ ಹಾಕುದು ಅಂತ. ದ್ರೋಣ ಭೀಷ್ಮರೆಲ್ಲ ಎಲ್ಲಿದ್ರು? ಆಗ ಎಲ್ಲಿದ್ರು? ನಮ್ಮನ್ನು ಸಾಕಿ ಸಲಹಿದವರು,
ಪ್ರೀತಿ ವಿಶ್ವಾಸದಿಂದ ಓಡಾಡಿಸಿದವರು ಭೀಷ್ಮ ಏನು ಮಾಡಿದ? ಗುರು ಹೇಳಿಕೊಟ್ಟವ, ನಿನ್ನ ಆತ್ಮೀಯ ಗುರು, ಅತ್ಯಂತ ಎತ್ತರದ ಗುರು ದ್ರೋಣ ಏನ್ ಮಾಡಿದ? 5 ಊರು ಕೊಡಿಸ್ಲಿಕ್ಕೆ ಆಯ್ತವರಿಗೆ, 5 ಮನೆ ಕೊಡಿಸ್ಲಿಕ್ಕೆ ಆಯ್ತವರಿಗೆ, ಬಿಚ್ಚಲಿಕ್ಕೆ ಆಯ್ತಾ? ಬಿಟ್ಟು ಹೋರಾಟಕ್ಕೆ ನಿಂತಿದ್ದಾರೆ ನಮ್ಮ ವಿರುದ್ಧ. ಅದು ಸಾಲದೆ ಅವರಿಗೆ ಸಹಾಯಕ್ಕೆ ಬಂದು ಕೂತಿದ್ದಾರೆ. ಭೀಷ್ಮದ್ರೋಣರಿಗೆ ನೋಡಿ, ಇವರ ಲೆಕ್ಕಾಚಾರದಲ್ಲಿ ಭೀಷ್ಮದ್ರೋಣರಿಗೆ ನಾನು ಹಾಕ್ತೇನೆ ಪಿಂಡ ಹೇಳಿದವ, ಭೀಷ್ಮದ್ರೋಣರಿಗೆ ಪಿಂಡ ಹಾಕುವಲ್ಲಿ ಭೀಮಸೇನಲ್ಲಿ ವಾದ ಇಲ್ಲ. ಯಾಕೆ? ಅವರು ಕೃಷ್ಣ ವಿರೋಧಿಗಳಿಗೆ ಸಂವಾದಿ ಆಗುವುದು, ಸಹಾಯಕರಾಗಿ ಬಂದು. ಕೃಷ್ಣ ವಿರೋಧ ಮಾತ್ರ ತಪ್ಪಲ್ಲ, ಕೃಷ್ಣ ವಿರೋಧಿಗಳ ಜೊತೆ ಸೇರುವುದು ದೊಡ್ಡ ತಪ್ಪಿವನಿಗೆ. ದ್ವಿಡ್ ತದನೆ ಬಂದಿ ನಿಗ್ರಹ, ಕೃಷ್ಣ ದ್ವಿಡ್ ತದನೆ ಬಂದಿ ನಿಗ್ರಹ ಏವ ಪರಮೋ ಧರ್ಮ ಅಂತ. ಕೃಷ್ಣ ದ್ವೇಷಗಳನ್ನು ಬಗ್ಗೆ ಪಡಿಬೇಕು, ಕೃಷ್ಣ ದ್ವೇಷಗಳ ಜೊತೆಯಲ್ಲಿ ಸೇರಿಕೊಂಡವರು ಒಳ್ಳೆಯವರಿದ್ರು ಸೊಂಟ ಮರಿಲೇಬೇಕು. ಇವನೇಳು ತದನ ಬಂದಿ ನಿಗ್ರಹ ಏವ ಪರಮೋ ಧರ್ಮ ಅನ್ನುವ ಫಿಲಾಸಫಿ ಭೀಮಸೇನರದ್ದು ಜೋರಾಗಿ ಹೇಳಿದ. ಕ್ವದತ ಭೀಷ್ಮ ದ್ರೋಣವತು, ದ್ರೋಣ ಭೀಷ್ಮವತು ನತದ ತ್ವಾಂ ಪಿತಾ ಜ್ಯೇಷ್ಠ ಪಿತೃತ್ವೇನಾಭಿವೀಕ್ಷತೆ. ಆಗ ನಿನ್ನ ಅಪ್ಪನಾಗಿ ನೋಡಿದ್ನ ನಮ್ಮನ್ನು, ನಮಗಪ್ಪ ಇರಲಿಲ್ಲ, ಇವನೇ ಅಪ್ಪ ಅಂತ ಹೇಳಿಕೊಂಡು ನಾವು ಪ್ರೀತಿಸಿಕೊಂಡೆವು, ಹಾಗೆ ಬಾಲ್ಯದಲ್ಲಿ ಬೆಳೆದೆವು. ಆದ್ರೆ ಅವನು ನಮಗೆ ಅಪ್ಪನಂತೆ ನಮ್ಮನ್ನು ನೋಡಿಕೊಂಡ. ಅಪ್ಪತನವನಲ್ಲಿ ಇತ್ತ, ಎಲ್ಲಿ ಉಂಟು ಬೆಪ್ಪ ಅಂತ ಕೇಳ್ತಾನೆ ಈಗ ಬಹಳ ಚಂದಾಗಿ ಅರ್ಜುನನಲ್ಲಿ. ಎಲ್ಲಿ ಮರ್ತೋದ್ಯ ನೀನು? ಮತ್ತೇನು ಹೇಳ್ತಿದ್ದ ಗೊತ್ತಾ? ದುರ್ಬುದ್ಧಿ ವಿದುರಂಪ್ರಾಹ ದ್ಯೂತೆ ಕಿಂ ಜಿತಮಿತ್ಯುತ. ಅಲ್ಲಿ ನಾವು ನೋಡ್ಬೇಕು, ಜೂಜಾಟ ಆಡ್ತಾ ಇದ್ದಾಗ ಧೃತರಾಷ್ಟ್ರನಿಗೆ ಕಣ್ಣು ಕಾಣುವುದಿಲ್ಲ, ಕಾಯಿ ಕೇಳ್ತದೆ ಶಬ್ದ ಆಡುವುದು. ಪಕ್ಕದಲ್ಲಿ ವಿದುರ ಇದ್ದಾನೆ, ವಿದುರ ಅಂತ ಕೇಳುದು, ಕಿಂ ಜಿತಂ ಇತಿ, ಗೆದ್ದಿವ ಅಂತ. ಅವನು ದಾಳಕ್ಕಿಟ್ಟ ದೊಡ್ಡ ರಥ, ರಾಜರಥ ಇಟ್ಟಿದ್ದೇನೆ ಹೇಳಿದ ತಕ್ಷಣ ಇವ ಕೇಳುದು, ಆಯ್ತಾ ಗೆದ್ದರ? ಇವು ಗೆದ್ರು ಅಂತ ಹೇಳ್ಬೇಕು. ಜಿತಮಿತ್ಯೇವ ಶಕುನಿ ಯುಧಿಷ್ಠಿರಮಭಾಷುತ, ಗೆದ್ದೆ ಎಂತ ಬೊಬ್ಬೆ ಹೊಡಿತಿದ್ದೆ. ಯಾರು? ಶಕುನಿ, ಧರ್ಮರಾಜನ ಹತ್ರ ಹೇಳಿ, ನಾನ್ ಗೆದ್ದೆ, ನೀನ್ ಸೋತೆ ಅಂತ ಅರ್ಥ. ಇವ ಕೇಳುದು ಧೃತರಾಷ್ಟ್ರ, ನಾವು ಗೆದ್ದಿವ? ಕಿಂ ಜಿತಂ ಕಿಂ, ಗೆದ್ವಾ ಕೇಳ್ತಿದ್ದ. ವಿದುರನ ಹತ್ರ ಹೇಳ್ತಾನೆ, ಭೀಮ ಹೇಳ್ತಾನೆ, ಕಿವಿ ಕೇಳಿಸಿಕೊಂಡವ, ದುರ್ಬುದ್ಧಿ ವಿದುರಂಪ್ರಾಹ ದ್ಯೂತೆ ಕಿಂ ಜಿತಮಿತ್ಯುತ. ದುರ್ಬುದ್ಧಿ ನಿನ್ನ ಧೃತರಾಷ್ಟ್ರ ವಿದುರನಲ್ಲಿ ಕೇಳ್ತಿದ್ದ ತಮ್ಮನ ಹತ್ರ, ಗೆದ್ದುವ ಅಂತೇಳಿ. ಒಂದೊಂದೇ ಇಟ್ಟಾಗ, ಪಣಕ್ಕಿಟ್ಟಾಗ, ನಕುಲನಿಟ್ಟಾಗ, ಜಿತಮಿತ್ಯೇವ ಶಕುನಿ ಯುಧಿಷ್ಠಿರಮಭಾಷುತ ನಿಕೃತಿ ಪ್ರಜ್ಞ ನಿಕೃತ್ಯ, ಮೋಸದಿಂದ ಗೆದ್ದೆ ಅಂದ. ಅದನ್ನು ಹೇಳ್ತಾರೆ ಪ್ರತಿ ಸತ್ಯವು. ಸಹದೇವನಿಟ್ಟಾಗ ಮೋಸದಿಂದ ಗೆದ್ದೆ ಅಂದ. ಇವ ಕೇಳ್ತಾ ಇದ್ದ ಗೆದ್ದುವ ಅಂತ ಹೇಳ್ತಾ ಇದ್ದ. ಹೀಗೆ ಪ್ರತಿ ಬಾರಿ ಗೆದ್ದೆ ಅಂತ ಹೇಳಿ ಮೋಸದಾಟದಲ್ಲಿ ಸಂಪತ್ತು ಲೂಟಿಗೈದವನಿಗೆ ಈಗ ಶ್ರಾದ್ದ ಹಾಕಲಿಕ್ಕೆ ದುಡ್ಡು ಬೇಕಂತೆ. ಭೀಮಸೇನ ಭಾರಿ ಜೋರಾಗಿ ಹೇಳ್ತಾ ಇದ್ದಾನೆ. ಅವನು ಜೋರ್ ಮಾಡೋದು ನೋಡಿ, ರೈಸ್ ಆಗೋದು ನೋಡಿ ಧರ್ಮರಾಜನಿಗೆ. ಈಗ ಧರ್ಮರಾಜ ಅರ್ಜುನ ವಾದ ಮಾಡಿದ್ದನ್ನು ಖುಷಿ ಪಟ್ಟಿದ್ದ, ಈಗ ಭೀಮಸೇನ ವಾದವನ್ನು ಖುಷಿ ಪಡ್ತಾ ಇಲ್ಲ. ಅವನಿಗೆ ಸಂಕಟ ಆಗ್ತಾವನು. ಜೋಶ ಮಾಸ್ವೇತಿ ಭರ್ಷಯ, ಸುಮ್ಮನೆ ಕೂತ್ಕೊ ಮಾರಾಯ ಅಂತ ಹೇಳಿಬಿಟ್ಟು, ಆಯ್ತಾ ಇಲ್ಲ, ಬಾಯಿ ಮುಚ್ಚು, ಮೆಲ್ಲ ಹೇಳ್ಬೇಡ ಅಂತ ಗದರಿಸಿದ ಧರ್ಮರಾಜ ಭೀಮಸೇನನನ್ನು ಸುಮ್ಮಗಿರು ಅಂತ. ಓಕೆ, ಸುಮ್ಮಗಾದ ಅಷ್ಟೇ. ಈಗ ಅವ ಹೇಳಿದ್ದ ಅಣ್ಣನ ಮಾತು ಕೇಳು, ಅಣ್ಣನದು ಕೊನೆ ಮಾತು ಕೇಳಿದ್ದ, ಬಾಯಿ ಮುಚ್ಚಿದ. ಹೀಗೆ ಭೀಮಸೇನ ಬಾಯಿ ಮುಚ್ಚಿದಾಗ ಅರ್ಜುನ ಹೇಳ್ತಾನೆ ಭೀಮಸೇನಿಗೆ, ನೋಡಪ್ಪ, ನ ಸ್ಮರಂತಿ ಅಪರಾಧಾನಿ ಸ್ಮರಂತಿ ಸುಕೃತಾನ್ಯಪಿ. ಯಾರು? ಅಸಂಭಿನ್ನಾರ್ಥ ಮರ್ಯಾರ್ಥ. ಒಂದು ಚೂರು ಕಟ್ಟೆ ಒಡೆಯದ ಭಾವನೆಗಳು ತುಂಬಿರತಕ್ಕ ದೊಡ್ಡ ಮನುಷ್ಯರ ಕತೆ ಹೇಗೆ ಕೇಳಿದ್ರೆ, ನ ಸ್ಮರಂತಿ ಅಪರಾಧಾನಿ ಸ್ಮರಂತಿ ಸುಕೃತಾನ್ಯಪಿ. ಯಾರು ಹಾಳು ಮಾಡಿದ ಕೆಲಸಗಳನ್ನು ನೆನಪಿಸಿಕೊಳ್ಳುವುದಿಲ್ಲ, ಒಳ್ಳೆಯದನ್ನು ಮಾತ್ರ ಬರೆದಿಟ್ಟುಕೊಳ್ತಾರೆ ಅಂತ. ದೊಡ್ಡವರ ಕತೆ ಹೀಗೆ. ಅವರು ಯಾರು ಏನು ಅನ್ಯಾಯ ಮಾಡಿದ್ರು ನೆನಪಿಸಿಕೊಳ್ಳುವುದಿಲ್ಲ, ಯಾರು ಏನು ಒಳ್ಳೆದು ಮಾಡಿದ್ರು ಯಾವತ್ತೂ ಮರೆಯುವುದಿಲ್ಲ. ಇದು ದೊಡ್ಡವರು. ನೀಚರು ಹೇಗೆ ಕೇಳಿದ್ರೆ, ಏನು ಒಳ್ಳೆದು ಮಾಡಿದ್ರು ಅದಕ್ಕೆ ಸ್ಪಂದಿಸುವುದಿಲ್ಲ, ನೆನಪಿಟ್ಟುಕೊಳ್ಳುವುದಿಲ್ಲ. ಎಂತ ಸಣ್ಣ ಅಪರಾಧ ಆದ್ರೂ ಅದನ್ನು ದೊಡ್ಡದು ಮಾಡಿ ಹೇಳಿಕೊಂಡು ತಿರುಗಿ ಅವನ ಸ್ಮಶಾನ ಮಾಡಿ ಬಿಡ್ತಾರೆ ಅವನ. ಇದವರ ಕತೆ. ಸಣ್ಣವರು ದೊಡ್ಡವರಾಗುವುದು ಹೇಗೆ ನೋಡಿಕೊಳ್ಳಿ. ನಾವೇ ಸಣ್ಣವರ ದೊಡ್ಡವರ ಅಂತ ನಾವೇ ಪರೀಕ್ಷಿಸಬಹುದು. ನಾವು ಸಣ್ಣ ಉಪಕಾರವನ್ನು ದೊಡ್ಡದು ಮಾಡಿಕೊಂಡೇವೋ ನಾವು ದೊಡ್ಡವರು, ಸಣ್ಣ ತಪ್ಪನ್ನು ನಾವು ದೊಡ್ಡದು ಮಾಡಿಕೊಂಡು ಹೋದೆವೋ ನಾವು ಕೆಟ್ಟವರು. ಯಾವತ್ತು ನೋಡಿದ್ರು ಅವರು ಬರೀಲಿಕ್ಕೆ ಹೇಳ್ತಾರೆ, ಓದ್ಲಿಕ್ಕೆ ಹೇಳ್ತಾರೆ, ಕಲೀಲಿಕ್ಕೆ ಹೇಳ್ತಾರೆ, ಬಡಿಲಿಕ್ಕೆ ನೋಡ್ತಾರೆ. ಹೇಳಿಕೊಂಡು ತಿರುಗ್ತಾ ಇದ್ರೆ, ಎಲ್ಲರಿಗೆ ಹೇಳ್ತಾ ಇದ್ರೆ ನಾವು ಅತ್ಯಂತ ನೀಚರು ಅಂತ ಅರ್ಥ. ಯಾಕೆ? ನಮ್ದೇ ಡ್ರಾಬ್ಯಾಕ್ ಹೇಳಿಕೊಂಡಾಗೆ ನಾವು ಅದು ಮಾಡೋದಿಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ನಾವಿಲ್ಲ ಗೊತ್ತಾಯ್ತು. ನಮ್ದು ಕೇವಲ ತಿನ್ನುವುದು, ತಿರುಗುವುದು, ಆಡುವುದು, ಓಡುವುದು.
ಮಲಗುವುದು ಬೀಳುವುದು, ಅದರಾಚೆಗೆ ಏನಿಲ್ಲ. ಹೀಗಾಗಿ ಕೆಟ್ಟವರನ್ನು ತಿದ್ದಲೋಸುಗ ಒಂದೊಮ್ಮೆ ನಾವು ಮಾಡಿದ, ಇದನ್ನು ಆಚಾರ್ಯ ಮಧ್ವರು ಬಹಳ ದೊಡ್ಡ ಮಟ್ಟಿನಲ್ಲಿ ಹೇಳ್ತಾರೆ, ಗುರು ಲಕ್ಷಣದಲ್ಲಿ ಹೇಳ್ತಾರೆ, ಕಾಳಿಯ ಮರ್ದನದ ಕಥೆಯಲ್ಲಿ ತಿಳಿಸ್ತಾರೆ. ಕಾಳಿಯನನ್ನು ಮೆಟ್ಟಿದ ಕೃಷ್ಣ ಅಂದಾಗ ಅವನ ಎಲ್ಲ ಬೆಡಗಿಯರು ಬಂದು ಹೇಳ್ತಾರೆ, ಕೃಷ್ಣ ಮೆಟ್ಟಿದ್ದು ಚೆನ್ನಾಗಿದೆ, ನಮಗೊಂದು ಪಾಠ ಆಗಿದೆ, ನಾವು ತಿದ್ದಿಕೊಡ್ತೇವೆ, ಉದ್ಧಾರ ಮಾಡಿದೆ ಅಂತ. ಅದೇ ಮೆಟ್ಟಿದ್ದು ತಪ್ಪಾಯಿತು, ನಾವು ಚುಚ್ಚಿ ಬಿಡ್ತೇವೆ ಹೇಳಿದ್ರೆ ಹಾಳಾಗಿ ಹೋಯ್ತು. ಅದರಿಂದ ದಂಡನೆ ಎನ್ನುವುದು ಅದು ಶಿಕ್ಷಣ ಅಂತ ಅರ್ಥ ಆದ್ರೆ, ಶಿಕ್ಷೆ ಅಂತ ಅಲ್ಲ ಆದ್ರೆ ಅವನು ಉದ್ಧಾರ ಆಗ್ತಾನೆ. ಶಿಕ್ಷಣವನ್ನು ಶಿಕ್ಷೆ ಅಂತ ತಿಳ್ಕೊಂಡ್ರೆ ಅವ ಮತ್ತಷ್ಟು ಗ್ರಜ್ಜಿನಿಂದ, ಕೋಪದಿಂದ ಇನ್ನಷ್ಟು ಅಹಂಕಾರನಾಗಿ 10 ಜನರು ಊರಿನವರಿಂದ ಪೆಟ್ಟಿನಿಂದ ಹಾಳಾಗ್ತಾನೆ. ಅಂದ್ರೆ ಬಹಳ ಚೆನ್ನಾಗಿ ಹೇಳಿದ ಅರ್ಜುನ, ನ ಸ್ಮರಂತ್ಯಪರಾಧಾನಿ ಸ್ಮರಂತಿ ಸುಹೃದಾನ್ಯಪಿ ಅಸಂಭಿನ್ನಾರ್ಥ ಮರ್ಯಾದಾ ಸಾಧವ ಪುರುಷೋತ್ತಮ. ಭಾರಿ ಖುಷಿಯಾಗಿ ಭೀಮಸೇನನನ್ನು ಹೊಗಳಿದ. ನೀನು ಒಳ್ಳೆಯವನ್ವಾ, ಕೆಟ್ಟದ್ದನ್ನು ನೆನಪಿಸಿಕೊಳ್ಬೇಡ, ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡುವ, ಅಷ್ಟು ಸಾಕು ನಾವು ಅಂತ. ಧರ್ಮರಾಜ ವಿದುರನಲ್ಲಿ ಹೇಳುತ್ತಾನೆ, ಇವರು ಮಾತಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸುವುದಿಲ್ಲ ಅಂತ. ವಿದುರನಲ್ಲಿ ಕರೆದು ಹೇಳ್ತಾನೆ, ದಾತುಂತಾವದ್ದಾಮ್ಯಂ, ಕೊಡ್ಲಿಕ್ಕಿದ್ದದ್ದು ನಾನು ಕೊಡ್ಲಿಕ್ಕೆ ಉಂಟಾಯ್ತಾ ಹೇಳ್ತಾನೆ. ಎಲ್ಲಿಂದ? ಮಮ ಕೋಶ ಆದಿತಿ ವಿಭೋ ಮಹಾಭೂತ್ ಭೀಮಃ ಸುದುರ್ಮನ. ಭೀಮಸೇನನಿಗೆ ತುಂಬಾ ಬೇಸರ ಆಗಬಾರದು, ಅವನು ಕೋಪಿಸಿಕೊಳ್ಳಬಾರದು, ಅದರಿಂದ ನನ್ನ ಕೋಶದಲ್ಲಿದ್ದ ಸಂಪತ್ತು ಕೊಡುತ್ತೇನೆ ಅಂತ ಹೇಳಿಬಿಡ್ತಾನೆ. ಧರ್ಮರಾಜ ಸ್ವಲ್ಪ ನಡುವಿಗೆ ಬಂದ. ರಾಜ್ಯದಿಂದ ಕೊಡಿಸುವುದು ಅಂತ ಕತೆ ಅಲ್ಲ, ಭೀಮಸೇನವಾದ ಹಾಗೆ ರಾಜ್ಯದ ದುಡ್ಡು ರಾಜ್ಯದ ಕ್ಷೇಮಕ್ಕೆ, ಇವನ ಪಿಂಡ ಹಾಕ್ಲಿಕ್ಕೆ ಅಲ್ಲ, ಇವನ ಮಗ ದುಷ್ಟ ಜನರಿಗೆ ಪಿಂಡ ಹಾಕ್ಲಿಕ್ಕೆ ಬೊಕ್ಕಸದ ದುಡ್ಡು ಯಾಕೆ ಅಂತ. ಅದು ಧರ್ಮರಾಜ ಹೇಳ್ತಾನೆ, ಭೀಮಸೇನ ಬೇಸರಿಸಬಾರದು, ರಾಜ್ಯ ಆಡಳಿತ ಅವನ ಕೈಯಲ್ಲಿದೆ, ಸತ್ಯವನ್ನು ನಡೆಸಿಕೊಡುತ್ತಾ ಇದ್ದಾನೆ. ಅದರಿಂದ ವಿದುರನ ಹತ್ರ ಹೇಳ್ತಾನೆ, ಕೊಡ್ಲಿಕ್ಕಿದ್ದದ್ದನ್ನು ಕೊಡುತ್ತೇನೆ, ನನ್ನ ಕೈಯಲ್ಲಿದ್ದದ್ದು ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ. ಮುಂದೆ ಹೇಗೆ ವಿನಿಯೋಗ ಆಗಿದೆ, ವ್ಯವಸ್ಥೆ ಆಗಿದೆ ಎನ್ನುವುದನ್ನು ಮತ್ತೆ ಕೇಳುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.